ಇವತ್ತಿನ ಅಭ್ಯಾಸ ಅದು ಹೊಸಡುಬಡಿಕೆಯಲ್ಲಿ ಬರ್ತಕ್ಕಂಥ ಒಂದು ತೋಟ. ಎಲ್ಲರಿಗೂ ಗೊತ್ತಿರುವಂತ ಚಿರಪರಿಚಿತವಾದಂತಹ ಒಂದು ತೋಟ ಅದ್ಯಾವ್ದು ಅಂತಂದ್ರೆ ಆ ಗೆತ್ಸೆಮನೆಯ ತೋಟ ಅಂತ ಹೇಳಿ ನಮಗ 4 ಸ್ವಾರ್ಥಗಳಲ್ಲಿ ಈ ವಿಷಯ ತಿಳಿಸಲ್ಪಟ್ಟಿದೆ. 2 ಸ್ವಾರ್ಥಗಳಲ್ಲಿ ಗೆತ್ಸೆಮನೆ ತೋಟ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆಮೇಲೆ ಮತ್ತೆ ಯೋಹಾನ್ ಸ್ವಾರ್ಥಿಯಲ್ಲಿ ಅದರ ಬಗ್ಗೆ ಯೋಹಾನ್ ಅದನ್ನು ಉಲ್ಲೇಖಿಸಿಲ್ಲ. ಆತನು ಹೇಳ್ತಾನೆ ಏನಂತ ಹೇಳಿ, ಕಿದ್ರೋನ್ ಹಳ್ಳದ ಆಚೆಗೆ ಹೊರಟು ಹೋದನು, ಅಲ್ಲಿ ಒಂದು ತೋಟವಿತ್ತು ಎಂಬುದಾಗಿ ಅಲ್ಲಿ ಯೋಹಾನನು ಆ ರೀತಿಯಾಗಿ ಅದನ್ನ ಉಲ್ಲೇಖಿಸ್ತಾನೆ. ಮಾರ್ಕನು ಸಹ ಗೆತ್ಸೆಮನೆ ತೋಟದ ಬಗ್ಗೆ ಹೇಳ್ತಾನೆ. ಆಮೇಲೆ ಬರ್ತಕ್ಕಂಥ ಮತ್ತಾಯನು ಸಹ ಗೆತ್ಸೆಮನೆ ತೋಟದ ವಿಷಯವಾಗಿ ಹೇಳ್ತಾನೆ. ಹೀಗೆ 3 ಸ್ವಾರ್ಥಗಳಲ್ಲಿ ಗೆತ್ಸೆಮನೆ ತೋಟ ಎಂಬುದಾಗಿ ಸ್ಪಷ್ಟವಾದ ಉಲ್ಲೇಖ ಇದೆ. ಆದರೆ ಯೋಹಾನ ಸ್ವಾರ್ಥಿಯಲ್ಲಿ ಅವನ ಪದಪ್ರಯೋಗ ಆ ರೀತಿಯಾಗಿ ಆಗಿಲ್ಲ ಅಂತ ಹೇಳಿ ನಮಗ ತಿಳಿದು ಬರ್ತದೆ. ಯಾಕಂದ್ರೆ ಯೋಹಾನ್ ಸ್ವಾರ್ಥಿಯಲ್ಲಿ ವಿಶೇಷವಾದಂತಹ ಸಂಗತಿಗಳು ನಮಗ ಕಂಡು ಬರ್ತವೆ. ಮತ್ತು ಆತನು ಬರೆದಂತಹ ವಿಧಾನ, ಎಲ್ಲಾ ಸ್ವಾರ್ಥಿಗಳು ಒಂದೇ ರೀತಿ ಎಲ್ಲಾ ಯೇಸುಸ್ವಾಮಿ ಬಗ್ಗೆ ಮಾತಾಡ್ತವೆ, ಆ ಮಾತು ಬೇರೆನೆ. ಆದ್ರೆ ಅವನ ಒಂದು ವೈಖರಿ ಅಥವಾ ಅವನ ಸ್ಟೈಲ್ ಅಥವಾ ಅವನ ಒಂದು ವಿಧಾನ ಅದು ಸ್ವಲ್ಪ ವಿಶೇಷವಾಗಿ ಇತ್ತು. ಬಿಕಾಸ್ ಹಿ ವಾಸ್ ಆಲ್ವೇಸ್ ಫೋಕಸಿಂಗ್ ಆನ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್, ನಾಟ್ ಆನ್ ದ ಅದರ್ ಥಿಂಗ್ಸ್. ಈಗ ಗೆತ್ಸೆಮನೆ ತೋಟ ಅಂತ ಹೆಸರು ಹೇಳಿದ್ರೆ ಯೇಸು ಸ್ವಾಮಿಗೆ ಬರ್ತಕ್ಕಂತ ಒಂದು ಅದಕ್ಕೆ ಬರ್ತಕ್ಕಂಥ ಮಹತ್ವಕ್ಕಿಂತ ಅದಕ್ಕೆ ಬರಬಾರದು ಅನ್ನುವಂಥ ವಿಚಾರ ಇರ್ಬೋದೇನೋ ಅಂತ ಅನಿಸ್ತದ ನನಗೆ ಅವನ ವಿಷಯವಾಗಿ ನೋಡಿದರೆ. ಯಾಕಂದ್ರೆ ಹಿ ವಾಸ್ ಫೋಕಸ್ ಟೋಟಲಿ ಆನ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತರು ಯಾರಾಗಿದ್ರು ಎಂಬುದನ್ನ ತಿಳಿಸುವುದು ಅವನ ಗುರಿಯಾಗಿತ್ತು. ಅದನ್ನ ಆತನು ತನ್ನ 21 ಅಧ್ಯಾಯಗಳಲ್ಲಿ ಬಹಳ ಸುಂದರವಾದ ರೀತಿಯಲ್ಲಿ ವಿವರಿಸಿಕೊಂಡು ಹೋಗ್ತಾನೆ. ಮತ್ತು ಕೊನೆಯ ಒಂದು ಅಧ್ಯಾಯಕ್ಕೆ ಬಂದಾಗ ಆತನು ಹೇಳೇ ಬಿಡ್ತಾನೆ ಏನಂತ ಹೇಳಿ, ಯೇಸು ಸ್ವಾಮಿ ವಿಷಯವಾಗಿ ನಾವು ಬರೆದದ್ದು ಬಹಳ ಇದೆ, ಅದನ್ನ ನಾವು ಬರೆಯಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾನೆ. ಅಷ್ಟು ಇದೆ ಎಂಬುದಾಗಿ ಯೋಹಾನನು 21ನೇ ಅಧ್ಯಾಯದ ಕೊನೆಯ ವಚನದಲ್ಲಿ ಹೇಳ್ತಾನೆ ನೋಡ್ರಿ. ಇದಲ್ಲದೆ ಯೇಸು ಮಾಡಿದ್ದು ಇನ್ನೂ ಬಹಳವಿದೆ. 25ನೇ ವಚನ, ಅದನ್ನೆಲ್ಲ ಒಂದೊಂದಾಗಿ ಬರೆಯುವುದಾದ್ರೆ ಬರೆಯಬೇಕಾದ ಪುಸ್ತಕಗಳನ್ನು ಲೋಕವೇ ಹಿಡಿಸದೆ ಹೋದೀತು ಎಂದು ನಾನು ನೆನೆಸುತ್ತೇನೆ ಎಂಬುದಾಗಿ ಇಲ್ಲಿ ಹೇಳಿಬಿಟ್ಟನು. ಅಂದ್ರೆ ಅವನಿಗೆ ಯೇಸು ಸ್ವಾಮಿಯವ್ರ ಬಗ್ಗೆ ಹೇಳಲಿಕ್ಕೆ ಬಹಳಷ್ಟು ವಿಷಯಗಳಿದ್ದು ಅಂತ ಹೇಳಿ ನಮಗ ಇದರಿಂದ ಕಂಡು ಬರ್ತದೆ. ಏನೇ ಇರಲಿ, ಸುಂದರವಾದಂತಹ ರೀತಿಯಲ್ಲಿ ಅವನ ವಿವರಣೆಗಳನ್ನ ನಾವು ಓದುವಾಗ ಬಹಳಷ್ಟು ಪ್ರೋತ್ಸಾಹ, ಆತ್ಮೀಯ ಪ್ರೋತ್ಸಾಹ ನಮಗ ಉಂಟಾಗ್ತದೆ. ಹೀಗೆ ಯೇಸು ಸ್ವಾಮಿಯವರು ತಮ್ಮ ಸೇವೆಯ ಕಾಲದಲ್ಲಿ ಈ ಒಂದು ತೋಟಕ್ಕೆ ಬಹಳಷ್ಟು ಸಲ ವಿಸಿಟ್ ಮಾಡ್ತಾ ಇದ್ರು ಎಂಬುದಾಗಿ ನಮಗ ಸ್ವಾರ್ಥಿಗಳನ್ನ ಓದುವಾಗ ಕಂಡು ಬರ್ತದೆ. ಅದನ್ನ ರೆಫರೆನ್ಸ್ ಹೇಳ್ತಾ ಹೋದ್ರೆ ಬಹಳ ಲೇಟ್ ಆಗ್ತದೆ, ಸಮಯ ಆಗ್ತದೆ ಅಂತ ಹೇಳಿ ನಾನು ಜಸ್ಟ್ ನಿಮಗೆ ಉಲ್ಲೇಖಿಸ್ತೇನೆ. ಇಟ್ಸ್ ಎ ಹೋಮ್ವರ್ಕ್ ಫಾರ್ ಯು. ಪ್ರತಿಯೊಂದು ಸ್ವಾರ್ಥಿಯಲ್ಲಿ ಯೇಸು ಸ್ವಾಮಿ ಎಷ್ಟು ಸಲ ಗೆತ್ಸೆಮನೆ ತೋಟಕ್ಕೆ ಹೋದ್ರು ಎಂಬ ಒಂದು ವಿಷಯವನ್ನ ನೀವು ಹೋಮ್ವರ್ಕ್ ಅಂತ ಹೇಳಿ ಮಾಡ್ರಿ. ಅದರಿಂದ ನಿಮ್ಗೆ ಸಾಕಷ್ಟು ದೇವ್ರ ವಾಕ್ಯ ಓದಂಗೂ ಆಗ್ತದೆ ಮತ್ತು ಅದರಲ್ಲಿ ಇರತಕ್ಕಂಥ ವಿಷಯಗಳನ್ನ ಕಂಡುಕೊಳ್ಳಲಿಕ್ಕೂ ಆಗ್ತದೆ. ಮತ್ತು ವಿಶೇಷವಾಗಿ ಅಲ್ಲಿ ಅವ್ರು ಹೋದಾಗ ವಿಶ್ರಮಿಸೋದಕ್ಕಾಗಿ ಹೋಗ್ತಾ ಇದ್ರು. ಮೊದಲನೇದಾಗಿ ಕೆಲವು ಸಲ ಅವರು ಹೋಲ್ ನೈಟ್ ದೇ ಯೂಸ್ ಟು ಸ್ಲೀಪ್ ದೇರ್. ದಟ್ ವಾಸ್ ಅ ವೆರಿ ಗುಡ್ ಪ್ಲೇಸ್, ಬಹಳ ಸೆಕ್ಯೂರ್ಡ್ ಪ್ಲೇಸ್ ಇತ್ತು ಅಂತ ಹೇಳಿ ನಮಗ ತಿಳಿದು ಬರ್ತದೆ. ಬಿಕಾಸ್ ಇಟ್ ವಾಸ್ ಎನ್ಕ್ಲೋಸ್ಡ್ ಎಂಬಂತಹ ಒಂದು ಸುಂದರವಾದಂತಹ ಪದ ಪ್ರಯೋಗ ಗೆತ್ಸೆಮನೆ ತೋಟದ ಬಗ್ಗೆ ಇದೆ. ಎನ್ಕ್ಲೋಸ್ಡ್ ಅಂತಂದ್ರೆ ಸುತ್ತುವರಿಯಲ್ಪಟ್ಟಂಥದ್ದು ಅಂತ ಹೇಳಿ. ಸೊ ಇದೊಂದು ಸೆಕ್ಯೂರ್ಡ್ ಪ್ಲೇಸ್ ಇತ್ತು. ಆದ ಕಾರಣ ಅಲ್ಲಿ ಹೋಗಿ ಮಲಿಕೊಂಡ್ರು ಯಾವ ಒಂದು ಅಪಾಯ ಇರಲಿಲ್ಲ ಅಂತ ಹೇಳಿ ನಮಗ ಗೊತ್ತಾಗ್ತದೆ. ಈ ರೀತಿಯಾಗಿ ಯೇಸು ಸ್ವಾಮಿ ವಿಶ್ರಮಿಸುವುದಕ್ಕಾಗಿ ಅಥವಾ ನಿದ್ರಿಸುವುದಕ್ಕಾಗಿ ಮತ್ತು ವಿಶೇಷವಾಗಿ ಪ್ರಾರ್ಥಿಸುವುದಕ್ಕಾಗಿ ಉಪಯೋಗಿಸುವಂತಹ ಒಂದು ಸ್ಥಳ ಗೆತ್ಸೆಮನೆ ತೋಟ ಆಗಿತ್ತು ಅಂತ ಹೇಳಿ ನಮಗ ತಿಳಿದು ಬರ್ತದೆ. ಆದ ಕಾರಣ ದೇವರ ವಾಕ್ಯ ನಮಗೆಷ್ಟು ಸುಂದರವಾದಂತಹ ರೀತಿಯಲ್ಲಿ ಇವುಗಳನ್ನ ತಿಳಿಸ್ತಾ ಹೋಗ್ತದೆ. ಯೇಸು ಸ್ವಾಮಿಯವರು ಗೆತ್ಸೆಮನೆಯ ತೋಟದಲ್ಲಿ ಏನೇನ್ ಮಾಡಿದ್ರು
ಮತ್ತು ಅಲ್ಲಿ ಏನೇನಾಯ್ತು ಎಂಬುದನ್ನ ನಾವು ಇವತ್ತು ನೋಡ್ಲಿಕ್ಕಿದ್ದೇವೆ. ಬಹಳಷ್ಟು ವಿಷಯಗಳು ಅಲ್ಲಿ ಘಟಿಸಿವೆ, ಆದ್ರೆ ಕೆಲವು ಮುಖ್ಯವಾದಂತವುಗಳನ್ನ ನಾವು ನೋಡೋಣ. ಮತ್ತು ನನಗ ಈ ಒಂದು ಗೆತ್ಸೆಮನೆ ತೋಟದ ಬಗ್ಗೆ ಅಭ್ಯಾಸ ಮಾಡ್ತಾ ಇರುವಾಗ 3 ವಿಷಯಗಳನ್ನ ದೇವರು ತೋರಿಸಿದ. ಮೊದಲನೇದಾಗಿ ಇಟ್ ವಾಸ್ ಫೋಕಸ್ಡ್ ಆನ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಎರಡನೇದಾಗಿ ಅಲ್ಲಿದ್ದಂತ ಶಿಷ್ಯರ ಬಗ್ಗೆ ನಾವು ನೋಡ್ತೇವೆ. ಮತ್ತು ಮೂರನೇದಾಗಿ ಅಲ್ಲಿ ಬಂದಂತ ಜನರ ಬಗ್ಗೆ ನೋಡ್ತೇವೆ. 3 ಪಾಯಿಂಟ್ಸ್ ಯು ಕ್ಯಾನ್ ರಿಮೆಂಬರ್. ಈ ಗೆತ್ಸೆಮನೆ ತೋಟದ ಅಭ್ಯಾಸದಲ್ಲಿ 3 ವಿಚಾರಗಳನ್ನ ಅಥವಾ ಅಂಶಗಳನ್ನ ನೆನಪಿಟ್ಟುಕೊಡ್ರಿ. ಮೊದಲನೇದಾಗಿ ಯೇಸು ಸ್ವಾಮಿ ಅವರು ಆಡಿದಂಥ ವಿಷಯಗಳು, ವಿಚಾರಗಳು ಅಲ್ಲಿ ಕಂಡು ಬರ್ತವೆ. ಎರಡನೇದಾಗಿ ಶಿಷ್ಯರ ವಿಷಯವಾಗಿ ಏನೇನಾಯ್ತು, ಏನ್ ಮಾಡಿದ್ರು, ಏನ್ ಮಾಡ್ಲಿಲ್ಲ, ಎಲ್ಲಾ ವಿಷಯಗಳು ಅಲ್ಲಿ ತಿಳಿಸಲ್ಪಟ್ಟು. ಮೂರನೇದಾಗಿ ಅಲ್ಲಿ ಬಂದಂಥ ಜನರ ಗುಂಪು, ಅಲ್ಲಿ ಬಂದಂಥ ಜನರು, ಅವರು ಯಾರಾಗಿದ್ರು, ಏನ್ ಮಾಡಿದ್ರು, ಏನಾಯ್ತು ಎಂಬಂತಹ ವಿಷಯಗಳನ್ನ ಗೆತ್ಸೆಮನೆ ತೋಟದ ಬಗ್ಗೆ ಅಭ್ಯಾಸ ಮಾಡುವಾಗ ನಾವು ಕಂಡುಕೊಳ್ತೇವೆ. 3 ವಿಷಯಗಳು ನೆನ್ಪಿಟ್ಕೊಡ್ರಿ. ಇವು ನಿಮಗೆ ಬಹಳಷ್ಟು ಹೆಲ್ಪ್ ಆಗ್ತವೆ. ಈ ರೀತಿಯಾಗಿ ನೀವು ನೆನ್ಪಿಟ್ಕೊಂಡ್ರೆ ಯು ಕ್ಯಾನ್ ಆಲ್ವೇಸ್ ಕೀಪ್ ದಿಸ್ ಮೆಸೇಜ್ ಇನ್ ಯುವರ್ ಮೈಂಡ್. ನಿಮ್ಮ ಮನಸ್ಸಿನಲ್ಲಿ ಉಳಿದು ಬಿಡ್ತದೆ. ಇದು ಸಿಂಪಲ್ ಇರ್ತದೆ, ಬಟ್ ಇಟ್ ವಿಲ್ ಆಲ್ವೇಸ್ ಹೆಲ್ಪ್ ಯು ಟು ರಿಮೆಂಬರ್. ನೆನಪಿಡ್ಲಿಕ್ಕೆ ಬಹಳಷ್ಟು ಸಹಕಾರಿಯಾಗಿರ್ತದೆ. ಹೀಗೆ ಈ 3 ಅಂಶಗಳನ್ನ ನೆನಪಿಟ್ಕೊಂಡ್ಮೇಲೆ ಇವತ್ತು ನಾವು ಫೋಕಸ್ ಮಾಡುವಂತ ಅಥವಾ ಅದನ್ನು ಕೇಂದ್ರೀಕರಿಸುವಂತದ್ದು ವಿಚಾರ ಯಾವುದಂತಂದ್ರೆ ಯೇಸು ಸ್ವಾಮಿಯ ವಿಷಯ. ಯೇಸು ಸ್ವಾಮಿಯ ವಿಷಯದಲ್ಲಿ ಏನೇನಾಯ್ತು ಎಂಬುದನ್ನ ನಾವು ಇವತ್ತು ನೋಡೋಣ. ಸಾಧ್ಯವಿದ್ರೆ ಶಿಷ್ಯರ ಬಗ್ಗೆ, ಆಮೇಲೆ ಉಳಿದಂತಹವ್ರ ಬಗ್ಗೆ ಸಮಯ ಉಳಿದ್ರೆ ನಾವು ನೋಡೋಣ, ಅಥವಾ ಇಲ್ಲದ್ರೆ ನೆಕ್ಸ್ಟ್ ಟೈಮ್ ನೋಡ್ಲಿಕ್ಕೆ ಬರ್ತದೆ. ಆಮೇಲೆ ಕೊನೆಯ ಒಂದು ಅಭ್ಯಾಸ ಏನ್ ಮಾಡ್ಬೇಕಂತ ಹೇಳಿ ವಿಚಾರ ಅಂತಂದ್ರೆ ಈ 2 ತೋಟಗಳ ಹೋಲಿಕೆ. ಹಳೆ ಒಡಂಬಡಿಕೆಯ ತೋಟದಲ್ಲಿ ಏದೇನ್ ತೋಟದ ಮತ್ತು ಹೊಸ ಒಡಂಬಡಿಕೆಯ ತೋಟದಲ್ಲಿ ಬರುವಂತಹ ಗೆತ್ಸೆಮನೆ ತೋಟದ ಹೋಲಿಕೆಯನ್ನ ನಾವು ಮಾಡಿ ಅದರಲ್ಲಿರ್ತಕ್ಕಂಥ ವಿಷಯಗಳನ್ನ ಅರಿತುಕೊಳ್ಳುವಂಥದ್ದು ಬಹಳ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತ ಹೇಳಿ ನಾನು ಹೇಳ್ತೇನೆ. ದೇವರ ದಯೆಯಿಂದ ಅದನ್ನ ನಾವು ಕಂಡುಕೊಳ್ಳಿಕ್ ಪ್ರಯತ್ನ ಮಾಡೋಣ. ಲೆಟ್ಸ್ ಹ್ಯಾವ್ ಎ ಕಂಪ್ಯಾರಿಟಿವ್ ವ್ಯೂ. ಹಳೆ ಒಡಂಬಡಿಕೆಯ ತೋಟದಲ್ಲಿ ಏನೇನಾಯ್ತು, ಹೊಸ ಒಡಂಬಡಿಕೆಯ ತೋಟದಲ್ಲಿ ಏನೇನಾಯ್ತು, ಅವು ಯಾವ ರೀತಿಯಾಗಿದ್ದು, ಒಂದಕ್ಕೊಂದು ಯಾವ ರೀತಿಯಾಗಿ ಅವು ಇದ್ದವು ಎಂಬುದನ್ನು ಸಹ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ದಿಸ್ ವಿಲ್ ಬಿ ಅವರ್ ಸ್ಟಡಿ. ನಾನು ಜಸ್ಟ್ ನಿಮಗೊಂದು ಬ್ರೇಕಪ್ ಕೊಡ್ತಾ ಇದ್ದೇನೆ, ಸೊ ದಟ್ ಯು ಕ್ಯಾನ್ ಆಲ್ಸೋ ಕಮ್ ಪ್ರಿಪೇರ್ಡ್ ಟು ಹಿಯರ್ ಗಾಡ್ಸ್ ವರ್ಡ್ ಅಂಡ್ ಟು ಎಂಜಾಯ್ ಗಾಡ್ಸ್ ವರ್ಡ್. ಮುಂದೆ ಏನಾಗ್ತದೆ ಅಂತಂದ್ರೆ, ಯೇಸು ಸ್ವಾಮಿಯವರು ಅಲ್ಲಿ ವಿಶ್ರಮಿಸೋದಕ್ಕಾಗಿ, ನಿದ್ರಿಸುವುದಕ್ಕಾಗಿ ಮತ್ತು ವಿಶೇಷವಾಗಿ ಪ್ರಾರ್ಥಿಸುವುದಕ್ಕಾಗಿ ಕಳೆಯುವಂತಹ ಒಂದು ಅಥವಾ ಹೋಗುವಂತಹ ಒಂದು ಸ್ಥಳ ಯಾವುದಾಗಿತ್ತು? ಗೆತ್ಸೆಮನೆ ತೋಟವಾಗಿತ್ತು ಎಂಬುದಾಗಿ. ಈಗ ನಾವು ಅದರ ಭೌಗೋಳಿಕ ಹಿನ್ನೆಲೆಯನ್ನ ಸ್ವಲ್ಪ, ನಾವು ಜಿಯೋಗ್ರಫಿಕಲ್ ಬ್ಯಾಕ್ ಗ್ರೌಂಡ್ ಅಂತ ಹೇಳ್ತಾರಲ್ಲ, ಅದನ್ನ ಸ್ವಲ್ಪ ತಿಳ್ಕೊಂಡ್ರೆ ಒಳ್ಳೇದು ಅನಿಸ್ತದೆ ನನಗೆ. ಅದು ಎಲ್ಲಿತ್ತು ಮತ್ತು ಅದರ ಬದಿಯಲ್ಲಿ ಏನೇನಿದ್ದು ಎಂಬುದನ್ನ ಸ್ವಲ್ಪ ನಾವು ತಿಳ್ಕೊಂಡ್ರೆ ನಮಗ ಅದರ ಒಂದು ಹಿನ್ನೆಲೆಯನ್ನ ಅಲ್ಲಿ ನೀವು ಈಗ ಮೊದಲಿಗೆ ಯೆರೂಸಲೇಮ್ ದೇವಾಲಯ ಇದ್ದಂತ ಸ್ಥಳದಲ್ಲಿ ಈಗ ಅಲ್ಲಿ ಒಂದು ಮಾಸ್ಕ್ ಇದೆ. ಅದರ ಬದಿಗೆ ಒಂದು ಕೊಳ್ಳ ಇದೆ. ಆ ಕೊಳ್ಳ ಯಾವ್ದಂತಂದ್ರೆ ಕಿದ್ರೋನ್ ಕೊಳ್ಳ. ಕಿದ್ರೋನ್ ಕೊಳ್ಳ ದಾಟಿದ ಕೊಳ್ಳೆ ಬರ್ತದೆ ಗೆತ್ಸೆಮನೆ ತೋಟ. ಗೆತ್ಸೆಮನೆ ತೋಟ ಯೆರೂಸಲೇಮ್ ಶಹರದ ಪೂರ್ವಕ್ಕೆ ಇರುವಂತಹ ಒಂದು ತೋಟ ಆಗಿತ್ತು ಅಂತ ಹೇಳಿ 3 ಅಂಶಗಳನ್ನ ನೆನಪಿಟ್ಟುಕೊಂಡಿರ್ರಿ. ಮೊದಲನೇದಾಗಿ ಆ ಒಂದು ಯೆರೂಸಲೇಮಿನ ದೇವಾಲಯ ಮದ್ದಿಗಿತ್ತು, ಅದನ್ನ ಹೊಡೆದ್ಮೇಲೆ ಈಗ ಅದನ್ನ ಮಾಸ್ಕ್ ಅಲ್ಲಿದೆ, ಅಂದ್ರೆ ಒಂದು ಇದೆ ಮಸೀದಿ. ಅದರ ಬದಿಗೆ ಇರ್ತಕ್ಕಂಥ ಸ್ಥಳ ಅಥವಾ ಕೊಳ್ಳ ಯಾವ್ದಾಗಿತ್ತು ಅಂತಂದ್ರೆ ಕಿದ್ರೋನ್ ಕೊಳ್ಳ. ಕಿದ್ರೋನ್ ಕೊಳ್ಳದ ಮಹತ್ವ ಏನಂತಂದ್ರೆ, ಅಲ್ಲಿ ಪಸ್ಕ ಹಬ್ಬದ ಸಮಯದಲ್ಲಿ ಅರ್ಪಿಸುವಂತಹ ಕುರಿಗಳ ರಕ್ತವನ್ನ ಹರಿದು ಹೋಗ್ಲಿಕ್ಕೆ ಅನುಕೂಲ ಮಾಡಿಕೊಡುವಂತಹ ಒಂದು ಕೊಳ್ಳ ಇದಾಗಿತ್ತು ಅಂತ ಹೇಳಿ ನೆನ್ಪಿಟ್ಕೊಡ್ರಿ. ದಿಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ರಿಮೆಂಬರ್ ಅಬೌಟ್ ಕಿದ್ರೋನ್ ವ್ಯಾಲಿ.
ಕಿದ್ರೋನ್ ವ್ಯಾಲಿ ಅಂತ ಹೇಳಿ ಸುಮ್ಮನೆ ಬಿಟ್ಬಿಡ್ಬೇಡ್ರಿ. ಅದು ಎದಕ್ಕೋಸ್ಕರವಾಗಿ ಫೇಮಸ್ ಅಥವಾ ಅದರ ಉಪಯೋಗ ಹೇಗಾಗಿತ್ತು, ದೇವ್ರ ವಾಕ್ಯದಲ್ಲಿ ಪ್ರತಿಯೊಂದು ವಿಷಯದ ಉಪಯೋಗ ದೇವರು ಯಾವ ರೀತಿಯಾಗಿ ಮಾಡಿದ್ದಾನೆ ಎಂಬುದನ್ನ ನಾವು ತಿಳ್ಕೊಳ್ಬೇಕು. ದಟ್ ಈಸ್ ದ ಸ್ಟಡಿ ಆಫ್ ಗಾಡ್ಸ್ ವರ್ಡ್. ಕಿದ್ರೋನ್ ಹಳ್ಳದ ಉಪಯೋಗ ಹೇಗಾಗ್ತಿತ್ತು ಅಂತಂದ್ರೆ, ಕುರಿಮರಿಗಳನ್ನ ಅರ್ಪಿಸುವಾಗ ಅಲ್ಲಿ ಹರಿಯುವಂತ ರಕ್ತ ಕಿದ್ರೋನ್ ಕೊಳ್ಳಕ್ಕೆ ಹರಿದು ಬರ್ತಾ ಇತ್ತು. ಇಲ್ಲದಿದ್ರೆ ಆ ರಕ್ತ ಎಲ್ಲಿಡುದು? ಪ್ರಾಣಿಗಳನ್ನ ಅರ್ಪಿಸ್ತಾ ಇದ್ರು, ರಕ್ತ ಸುರಿತಿತ್ತು. ಆಮೇಲೆ ಅದನ್ನ ಹೇಗೆ ನಾವು ಅದರದ್ದು ಹೌ ವಿ ಹ್ಯಾವ್ ಟು ಡೀಲ್ ವಿತ್ ಇಟ್, ಅದನ್ನ ನಾವು ಯಾವ ರೀತಿಯಾಗಿ ನಿರ್ವಹಿಸಬೇಕು ಎನ್ನುವಂಥದ್ದು ಒಂದು ದೊಡ್ಡ ಸಮಸ್ಯೆ ಆಗಿರ್ತಿತ್ತು. ಆದ್ರೆ ದೇವರು ಈ ಕೊಳ್ಳವನ್ನ ಅಲ್ಲಿ ಇಟ್ಟು ಆ ರಕ್ತ ಹರಿದು ಹೋಗ್ಬೇಕು, ತಾನೆ ನ್ಯಾಚುರಲ್ ಫ್ಲೋ ಇರಬೇಕು ಎನ್ನುವಂತ ರೀತಿಯಲ್ಲಿ ಅದನ್ನ ಅಲ್ಲಿ ಇಟ್ಟಿದ್ದಾನೆ. ಓಕೆ, ಅದಾದ್ಮೇಲೆ ದಾಟಿ ಹೋದ ಕೂಡಲೇ ಬರ್ತದೆ ಎಣ್ಣೆ ಮರಗಳ ಗುಡ್ಡ. ಎಣ್ಣೆ ಮರಗಳ ಗುಡ್ಡದ ತಳಕ್ಕೆ ಇರ್ತಕ್ಕಂಥ ಒಂದು ತೋಟ ಯಾವ್ದಾಗಿತ್ತು ಅಂತಂದ್ರೆ ಗೆತ್ಸೆಮನೆ ತೋಟ. ಎಣ್ಣೆ ಮರಗಳ ಗುಡ್ಡದ ಅಡಿಪಾಯಲ್ಲಿ ಇರುವಂತಹ ಒಂದು ತೋಟ ಅದ್ಯಾವ್ದಾಗಿತ್ತು ಅಂತಂದ್ರೆ ಇದು ಗೆತ್ಸೆಮನೆ ತೋಟ ಆಗಿತ್ತು. ಇದು ಯೆರೂಸಲೇಮ್ ಶಹರದ ಪೂರ್ವ ದಿಕ್ಕಿಗೆ ಇರುವಂತಹ ಒಂದು ಸ್ಥಳ, ತೋಟ ಆಗಿತ್ತು ಅಂತೇಳಿ ಈ 3 ಅಂಶಗಳನ್ನ ಈ ಗೆತ್ಸೆಮನೆ ತೋಟದ ಬಗ್ಗೆ ನೆನಪಿಟ್ಕೊಳ್ರಿ. ವೆರಿ ಹೆಲ್ಪ್ಫುಲ್ ಟು ಯು ಟು ಅಂಡರ್ಸ್ಟ್ಯಾಂಡ್ ಗಾಡ್ಸ್ ವರ್ಡ್ ಕ್ಲಿಯರ್ಲಿ. ಓಕೆ, ಮುಂದೆ ನಾವು ನೋಡೋಣ. ಇಲ್ಲಿ ಈ ಎಣ್ಣೆ ಮರಗಳ ಗುಡ್ಡದ ಕೆಳಭಾಗದಲ್ಲಿ ಇರ್ತದೆ. ಎಣ್ಣೆ ಮರಗಳ ಗುಡ್ಡ ಅಂತ ಹೇಳಿ ಕರಿತಿದ್ರು ಅದಕ್ಕೆ, ಬಿಕಾಸ್ ಇಟ್ ವಾಸ್ ಎ ಸ್ಮಾಲ್ ಹಿಲ್. ಅಲ್ಲಿ ಈ ಒಂದು ಆಲಿವ್ ಗಿಡದ ಮರಗಳ ಒಂದು ಬಹಳವಾಗಿ ಅಲ್ಲಿ ಕಂಡು ಬರ್ತವೆ. ದ ಆಲಿವ್ ಟ್ರೀಸ್ ಆರ್ ಸೀನ್ ಆನ್ ದ ಮೌಂಟ್ ಆಫ್ ಆಲಿವ್ಸ್. ಹೀಗೆ ಅದಕ್ಕೆ ಮೌಂಟ್ ಆಫ್ ಆಲಿವ್ಸ್ ಅಂತ ಕರೀತಾರೆ. ಅಂದ್ರೆ ಎಣ್ಣೆ ಮರಗಳ ಗುಡ್ಡ ಅಂತ ಕರೀತಾರೆ ಅದಕ್ಕೆ ಕನ್ನಡದಲ್ಲಿ. ಅದರ ತಳಪಾಯಿಯಲ್ಲಿರ್ತಕ್ಕಂಥ ಅಥವಾ ಅಡಿಯಲ್ಲಿರ್ತಕ್ಕಂಥ ಒಂದು ತೋಟ ಅದು ಗೆತ್ಸೆಮನೆ ತೋಟ ಆಗಿತ್ತು ಅಂತ ಹೇಳಿ ನಮಗ ಅದರ ಬಗ್ಗೆ ದೇವರ ವಾಕ್ಯ ತಿಳಿಸ್ಕೊಡ್ತದೆ. ಅಷ್ಟೇ ಅಲ್ಲದೆ ಇಟ್ ವಾಸ್ ಎನ್ಕ್ಲೋಸ್ಡ್ ಪ್ಲೇಸ್. ಯಾವುದು ತೋಟ ಏನಾಗಿತ್ತಲ್ಲ ಅಂತಂದ್ರೆ ಇಟ್ ವಾಸ್ ಎನ್ಕ್ಲೋಸ್ ಅಂದ್ರೆ ಸುತ್ತುವರಿಯಲ್ಪಟ್ಟಂತಹ ಒಂದು ಸ್ಥಳ ಆಗಿತ್ತು. ಇಟ್ ವಾಸ್ ಸೇಫ್, ಸೆಕ್ಯೂರ್ಡ್ ಆಗಿತ್ತು ಅಂತ ಹೇಳಿ ನಾವು ನೆನ್ಪಿಟ್ಕೊಳ್ಳೋಣ. ಅಷ್ಟೇ ಅಲ್ಲದೆ ಇದರ ಅದು ಬಹಳಷ್ಟು ಅಲ್ಲಿ ಕೆಲವು ಹಳೆ ಮರಗಳು ಇವೆ. ನಾವು ಅಲ್ಲಿ ಹೋದಾಗ ಅಲ್ಲಿ ಹೇಳ್ತಾ ಇದ್ರು ಅಟ್ಲೀಸ್ಟ್ 2 trees ದೇ ಶೋಡ್. ಅಲ್ಲಿ ಹೇಳಿದ್ರು ಅವ್ರು ಏನಂತ ಹೇಳಿದ್ರೆ, ಈ ಗಿಡಗಳು ಯೇಸು ಸ್ವಾಮಿ ಕಾಲದಿಂದ ಇರುವಂತಹ ಗಿಡಗಳಾಗಿವೆ ಅಂತ ಹೇಳಿ ಅವ್ರು ಹೇಳಿದ್ರು. ಅದು ನಿಜ ಇರ್ಬೋದು ಅಥವಾ ನಿಜ ಇರ್ಲಿಕ್ಕಿಲ್ಲ, ದಟ್ ಇಸ್ ಸೆಕೆಂಡರಿ. ಬಟ್ ದೇವರು ಅದನ್ನ ಇನ್ನೂ ತನಕ ಆ ತೋಟವನ್ನ ಅಲ್ಲಿ ಇಟ್ಟಿದ್ದಾನೆ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ಇಟ್ ಈಸ್ ರಿಯಲ್ ಥಿಂಗ್. ದೇವರ ವಾಕ್ಯ ಸತ್ಯವಾದದ್ದು ಅನ್ನೋದಕ್ಕೆ ಇವೆಲ್ಲ ಪ್ರೂಫ್ ಆಗಿವೆ ಅಂತ ಹೇಳಿ ನಮಗ ಈ ಒಂದು ತೋಟದ ಉಲ್ಲೇಖ ನಮ್ಮ ಮುಂದೆ ಬರ್ತದೆ. ಅಷ್ಟೇ ಅಲ್ಲದೆ ಇದಕ್ಕೆ ಗೆತ್ಸೆಮನೆ ಅಂತಂದ್ರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಗೆತ್ಸೆಮನೆ? ಗೆತ್ಸೆಮನೆ ಅಂತಂದ್ರೆ ಆಯಿಲ್ ಪ್ರೆಸ್. ಆಯಿಲ್ ಪ್ರೆಸ್ ಅಂತಂದ್ರೆ ಏನು? ಎಣ್ಣೆಯನ್ನ ತೆಗೆಯುವಂತ ಗಾಣ ಅಂತ ಹೇಳಿ ಇಲ್ಲಿ ನಮಗ ಅದರ ಅರ್ಥ ತಿಳಿದು ಬರ್ತದೆ. ಆಲಿವ್ ಎಣ್ಣೆಯನ್ನ ಆಗಿನ ಕಾಲದಲ್ಲಿ ಅವರು ಎಕ್ಸ್ಟ್ರಾಕ್ಟ್ ಮಾಡ್ಬೇಕಾದ್ರೆ ಅದನ್ನ ಆಯಿಲ್ ಪ್ರೆಸ್ ಅಂತ ಹೇಳ್ತಿದ್ದಾರಲ್ಲ, ಅದನ್ನ ಜಜ್ಜುವಾಗ ಬರ್ತಕ್ಕಂಥ ಎಣ್ಣೆ ಅದು ಅಲ್ಲಿ ಸಿಗ್ತಾ ಇತ್ತು ಅಥವಾ ಅಲ್ಲಿ ಅದನ್ನ ಮಾಡ್ತಾ ಇದ್ರು ಎಂಬುದಾಗಿ ಅಲ್ಲಿ ಅದರ ಅರ್ಥ ನಮಗ ತಿಳಿದು ಬರ್ತದೆ. ಇಟ್ ಈಸ್ ಆಯಿಲ್ ಪ್ರೆಸ್, ಗಾಣ, ಎಣ್ಣೆ ತೆಗೆಯುವಂತಹ ಒಂದು ಗಾಣ. ಜಜ್ಜಿ ಆಲಿವ್ ಬೀಜಗಳನ್ನ ಜಜ್ಜಿ ಬರ್ತಕ್ಕಂಥ ಎಣ್ಣೆಯನ್ನ ತೆಗೆಯುವಂತಹ ಒಂದು ಗಾಣ ಅಂತ ಹೇಳಿ ಅದಕ್ಕ ಹೆಸರು. ಅದು ಸಮರ್ಪಕವಾಗಿ ನಮಗ ಕಂಡು ಬರ್ತದೆ. ಈ ರೀತಿಯಾಗಿ ಯೇಸು ಸ್ವಾಮಿಯ ಕಾಲದಲ್ಲಿ ಇದ್ದಂತಹ ಗಿಡಗಳು ಸಹ ಅಲ್ಲಿದ್ವು. ಮತ್ತು ಗೆತ್ಸೆಮನೆ ಅಂತಂದ್ರೆ ಆಯಿಲ್ ಪ್ರೆಸ್ ಎಂಬುದಾಗಿ ನಮಗ ಗೊತ್ತು. ಎಣ್ಣೆ ತೆಗೆಯುವಂತಹ ಒಂದು ಗಾಣ ಅಂತ ಹೇಳಿ ಅದರ ಹೆಸರು ಅದು ನಮಗ ಬರೆಯಲ್ಪಟ್ಟಿದೆ. ಈ ರೀತಿಯಾಗಿ ಇದರ ಒಂದು ವಿಸ್ತೀರ್ಣ ಎಷ್ಟಿತ್ತು, ಹೌ ವಾಸ್ಟ್ ಇಟ್ ವಾಸ್, ಅದರ ಏರಿಯಾ ಎಷ್ಟಿತ್ತು ಅಂತ ಹೇಳಿ ನಾವು ನೋಡುವಾಗ ಸಾಧಾರಣ 1200 ಚದುರ ಮೀಟರ್, ಸ್ಕ್ವೇರ್ ಮೀಟರ್ಸ್, ಕ್ವೈಟ್ ಎ ಬಿಗ್ ಪ್ಲೇಸ್. 1200 ಚದುರ ಮೀಟರ್ ಅಂತಂದ್ರೆ ಸಾಧಾರಣ 13,000 ಸ್ಕ್ವೇರ್ ಫೀಟ್. 13,000 ಸ್ಕ್ವೇರ್ ಫೀಟ್ ಅದರ ಏರಿಯಾ ವಿಸ್ತೀರ್ಣ ಇತ್ತು ಅಂತ ಹೇಳಿ ನಿಮಗ ಇಲ್ಲಿ ಕಂಡು ಬರ್ತದೆ. ಈ ರೀತಿಯಾಗಿ ಇದೊಂದು ವಿಶಾಲವಾದಂತಹ
ತೋಟ ಅಂತ ಹೇಳಿ ನಾವು ಹೇಳ್ಬೋದು. ಕ್ವೈಟ್ ಅ ಬಿಗ್ ಪ್ಲೇಸ್ ಆರ್ ಗಾರ್ಡನ್ ಅಂತ ಹೇಳಿ ನಮಗ ಇಲ್ಲಿ ಕಂಡು ಬರ್ತದೆ. ಈ ರೀತಿಯಾಗಿ ಆಲಿವ್ ಎಣ್ಣೆಯ ಗಾಣ ಮತ್ತು ಸಾಧಾರಣ 13,000 ಸ್ಕ್ವೇರ್ ಫೀಟ್ ವಿಸ್ತೀರ್ಣವುಳ್ಳಂತಹ ಒಂದು ಸ್ಥಳ, ಆಮೇಲೆ ಬಹಳಷ್ಟು ಸೆಕ್ಯೂರ್ಡ್ ಪ್ಲೇಸ್ ಆದಂಥ ಈ ಒಂದು ತೋಟದಲ್ಲಿ ಆದಂಥ ಕೆಲವು ವಿಷಯಗಳನ್ನ ನಾವು ಈಗ ಅಭ್ಯಾಸ ಮಾಡ್ಲಿಕ್ಕಿದ್ದೇವೆ. ಕ್ರೈಸ್ತರಿಗೆ ಇದು ಬಹಳ ಒಂದು ಪ್ರಾಮುಖ್ಯವಾದಂತಹ ಸ್ಥಳ. ಫಾರ್ ಕ್ರಿಶ್ಚಿಯನ್ಸ್ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಅಂತ ಹೇಳಿ ನಾವು ಹೇಳಬಹುದು. ಈ ರೀತಿಯಾಗಿ ಈ ಒಂದು ತೋಟ ನಮ್ಮ ಮುಂದೆ ಇವತ್ತು ಇದೆ, ಹೊಸ ಒಡಂಬಡಿಕೆಯಲ್ಲಿ ಬರ್ತಕ್ಕಂಥ ತೋಟ. ಈಗ ಈ ತೋಟಕ್ಕೆ ಪ್ರವೇಶ ಆಗ್ತದೆ. ಯಾರ ಪ್ರವೇಶ ಆಗ್ತದೆ? ಯೇಸು ಸ್ವಾಮಿಯವರು ಮತ್ತು ಅವರ ಶಿಷ್ಯರ ಪ್ರವೇಶ ಆಗ್ತದೆ. ಇದು ಯಾವಾಗ ಅಂತ ಹೇಳಿ ನಾವು ನೋಡುವಾಗ ಇಟ್ ಈಸ್ ಬಿಫೋರ್ ಕ್ರೂಸಿಫಿಕ್ಷನ್. ಯೇಸು ಸ್ವಾಮಿ ಕ್ರೂಜಿಗೆ ಇರಿಸಲ್ಪಡುವಂತ ಸಮಯಕ್ಕೆ ಅದಕ್ಕಿಂತ ಮುಂಚಿತವಾಗಿ ಯೇಸು ಸ್ವಾಮಿ ಆ ಸ್ಥಳಕ್ಕೆ ಬಂದ್ರು ಅಂತ ಹೇಳಿ ನಮಗ ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ಕೊಡ್ತದೆ. ಈಗಾಗಲೇ ಸಹೋದರ ಸುನೀಲ್ ಅವರು ಓದಿದ್ರು, ಸುಂದರವಾದ ರೀತಿಯಲ್ಲಿ ಅದರ ವಿವರಣೆಯನ್ನ ನಾವು ಈಗಾಗಲೇ ಕಂಡುಕೊಂಡಿದ್ದೇವೆ. ಈ ರೀತಿಯಾಗಿ ಈ 4 ಸುವಾರ್ತೆಗಳಲ್ಲಿ ಬರ್ತಕ್ಕಂಥ 4 ಅಕೌಂಟ್ಸ್ ಅಥವಾ 4 ವಿವರಗಳನ್ನ ನೋಡುವಾಗ ಅವು ಬಹಳ ವಿಶೇಷವಾಗಿವೆ. 4 ವಿವರಗಳು ಗೆತ್ಸೆಮನೆ ತೋಟದ ಬಗ್ಗೆ, ಯೇಸು ಸ್ವಾಮಿಯವರ ಬಗ್ಗೆ, ಶಿಷ್ಯರ ಬಗ್ಗೆ ಇದ್ರೂ ಕೂಡ ಅದರಲ್ಲಿ ಕೆಲವು ವಿಶೇಷವಾದಂತಹ ಅಂಶಗಳನ್ನ ಈ 4 ಸುವಾರ್ತೆಗಳಲ್ಲಿ ನಾವು ಕಂಡುಕೊಳ್ತೇವೆ. ಸಮಯ ಸಾಲಿಕ್ಕಿಲ್ಲ, ಆದ ಕಾರಣ ನಾನು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ವೆರಿ ಇಂಟ್ರೆಸ್ಟಿಂಗ್. ನೀವು ಓದ್ ನೋಡ್ರಿ, ಕಂಪ್ಯಾರಿಟಿವ್, ಆಲ್ವೇಸ್ ಯು ಹ್ಯಾವ್ ಟು ಕಂಪೇರ್. ನೀವು ಹೋಲಿಸಿ ನೋಡಿದ್ರೆ ಗೊತ್ತಾಗ್ಬಿಡ್ತದೆ ನಿಮ್ಗೆ. ಮತ್ತಾಯ, ಮಾರ್ಕ, ಲೂಕ ಆಮೇಲೆ ಯೋಹಾನ, ಈ 4 ಸ್ವಾರ್ಥಗಳಲ್ಲಿ ಇದು ಬರದಪ್ಪ. ಹಂಗಾರೆ ಏನಿದೆ ಇದರಲ್ಲಿ? ಮತ್ತಾಯನ ಸ್ವಾರ್ಥಿಯಲ್ಲಿ ಏನ್ ಬರ್ತದ, ಅದು ಮಾರ್ಕನ್ ಸ್ವಾರ್ಥಿಯಲ್ಲಿ ಅಡಿಷನಲ್ ಏನ್ರ ಇದೆಯೇನು, ಅಥವಾ ಮಾರ್ಕನ್ ಸ್ವಾರ್ಥಿಗಿಂತ ಲೂಕನ್ ಸ್ವಾರ್ಥಿಯಲ್ಲಿ ಏನಾದ್ರೂ ಅಡಿಷನಲ್ ಇದೆಯೇನು, ಅಥವಾ ಲೂಕನ್ ಸ್ವಾರ್ಥಿಗಿಂತ ಮತ್ತಾಯನ ಯೋಹಾನ್ ಸ್ವಾರ್ಥಿಯಲ್ಲಿ ಏನಾದ್ರೂ ವಿಶೇಷ ಇದೆಯೇನು ಎನ್ನುವಂತ ಒಂದು ಮನಸ್ಸಿನಿಂದ ಅಥವಾ ಒಂದು ಆಶೆಯಿಂದ ದೇವರ ವಾಕ್ಯದಿಂದ ನಾವು ಕಂಡುಕೊಳ್ಬೇಕು ಎನ್ನುವಂತ ಒಂದು ಆಶೆಯಿಂದ ನಾವು ನೋಡುವಾಗ ಖಂಡಿತವಾಗಿ ಅಲ್ಲಿ ವಿಶೇಷವಾದಂತಹ ಅಂಶಗಳು ಕಂಡು ಬರ್ತವೆ. ಓಕೆ, ನಾವು 18ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ 1 ರಿಂದ 10 ವಚನಗಳಲ್ಲಿ ಏನಾಗಿತ್ತಪ್ಪ ಅಂತ ಹೇಳಿ ನೋಡೋಣ. ಜನರಲ್ ಆಗಿ ನಿಮ್ಗೆಲ್ಲ ಗೊತ್ತದೆ, ಈಗಾಗಲೇ ಅದು ಓದಿದ್ದಾರೆ, ಅದ್ರ ಬಗ್ಗೆ ನಾನು ವಿವರ ಹೇಳುದಿಲ್ಲ. ಏನಾಯ್ತು? ಯೇಸು ಸ್ವಾಮಿ ಬಂದ್ರು, ಶಿಷ್ಯರು ಬಂದ್ರು, ಆಮೇಲೆ ಯೇಸು ಸ್ವಾಮಿ ಪ್ರೇಯರ್ ಮಾಡ್ಲಿಕ್ಕೆ ಹೋದ್ರು, ಶಿಷ್ಯರಿಗೂ ಹೇಳಿ ಹೋದ್ರು, ನೀವು ಶೋಧನೆಗೊಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಅಂತ ಹೇಳಿ ಹೇಳೋದ್ರು. ಆಮೇಲೆ ತಮ್ಮ 3 ಜನರ ಶಿಷ್ಯರನ್ನು ಕರ್ಕೊಂಡು ಹೋದ್ರು, ಪೇತ್ರ, ಯಾಕೋಬ, ಯೋಹಾನರನ್ನ. ಆಮೇಲೆ ತಾವು ಇನ್ನೂ ಹೆಚ್ಚು ಒಳಗೆ ಕಲ್ಲೆ ಸಿಗುವಷ್ಟು ದೂರ ಒಳಗಡೆ ಹೋಗಿ ಅವರು ಬಹಳ ಮನೋವೇದನೆಯಿಂದ ಪ್ರಾರ್ಥನೆ ಮಾಡಿದ್ರು ಎನ್ನುವಂಥದ್ದು ಇವತ್ತು ನಮ್ಮ ಮುಂದಿರ್ತಕ್ಕಂಥ ಒಂದು ದೃಶ್ಯಾವಳಿ. ಇಷ್ಟು ನೆನ್ಪಿಟ್ಕೊಂಡಿರೋಣ. ಇದು ಎಲ್ಲಾ ಸ್ವಾರ್ಥಗಳಲ್ಲಿ ಬರ್ತಕ್ಕಂಥ ಒಂದು ಕಾಮನ್ ಥಿಂಗ್. ಆದ್ರೆ ವಿಶೇಷವಾಗಿ ಯೋಹಾನ್ ಸ್ವಾರ್ಥೆಯಲ್ಲಿ ನಮಗೇನ್ ಸಿಗ್ತದೆ ಅಡಿಷನಲ್ ಇನ್ಫಾರ್ಮೇಶನ್ ಅಂತೇಳಿ ಇವತ್ತು ಸ್ವಲ್ಪ ನೋಡ್ಕೊಂಡು. ಈಗ ಅಲ್ಲಿ ಬರ್ತಕ್ಕಂಥದ್ದು ಏನಂತಂದ್ರೆ, ಯೇಸು ಸ್ವಾಮಿ ಅಲ್ಲಿ ಒಂದೇ ಮಾತು ಕೇಳ್ತಾರೆ. ಅಲ್ಲಿ ಹೆಚ್ಚಿನ ವಿವರ ಅಲ್ಲಿ ಅದ್ರ ಬಗ್ಗೆ ಏನೂ ಇಲ್ಲ. ಅಂದ್ರೆ ಸ್ವಾಮಿ ಶಿಷ್ಯರಿಗೆ ಹೋಗಿ ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿದ್ದಿಲ್ಲ, ತಾವು ಹೋಗಿ ಪ್ರಾರ್ಥನೆ ಮಾಡಿದಿಲ್ಲ, ಅದು ಇಲ್ಲ. ಆದ್ರೆ ನೇರವಾಗಿ ಅಲ್ಲಿ ಹೇಳಲ್ಪಟ್ಟಿದೆ ಏನಂತಂದ್ರೆ, ಯೇಸು ಆತನ ಶಿಷ್ಯರು ಆಗಾಗ ಅಲ್ಲಿ ಕೂಡುತ್ತಾ ಇದ್ದದ್ದರಿಂದ ಆತನನ್ನು ಹಿಡ್ಕೊಟ್ಟ ಯೂದನಿಗೂ ಆ ಸ್ಥಳವು ಗೊತ್ತಿತ್ತು. ಹೀಗಿರಲಾಗಿ ಯೂದನು ಸಿಪಾಯಿಗಳ ಪಟಾಲವನ್ನು, ಮಹಾಯಾಜಕರು ಮತ್ತು ಪರಿಸಯರು ಓಲಿಕಾರನ್ನು ಕರ್ಕೊಂಡು ದಿವಿಟಿಗಳನ್ನು, ಪಂಜುಗಳನ್ನು, ಆಯುಧಗಳನ್ನು ಹಿಡ್ಕೊಂಡು ಅಲ್ಲಿಗೆ ಬಂದನು. ನೋಡ್ರಿ 4ನೇ ವಚನದಲ್ಲಿ ಯೇಸು ಸ್ವಾಮಿ ಅವನಿಗೆ ಒಂದೇ ಪ್ರಶ್ನೆ ಕೇಳಿದ್ರು. ತನ್ನ ಮೇಲೆ ಬರುವುದನ್ನ ತಿಳಿದುಕೊಂಡು ಹೊರಗೆ ಹೋಗಿ ನೀವು ಯಾರನ್ನು ಹುಡುಕುತ್ತೀರಿ ಎಂಬುದಾಗಿ ನೇರವಾದಂತಹ ಒಂದು ಪ್ರಶ್ನೆಯನ್ನ ಇಲ್ಲಿ ಯೇಸು ಸ್ವಾಮಿ ಹಾಕ್ತಾ ಇದ್ದಾರೆ. ಈ ಜಸ್ಟ್ ಆಸ್ಕಿಂಗ್ ಎ ಸ್ಟ್ರೇಟ್ ಕ್ವಶನ್. ಇಷ್ಟೆಲ್ಲ ಬಂದಿರಿ, ಈಗ ಇಷ್ಟೆಲ್ಲ ಸಿದ್ಧತೆ ಮಾಡ್ಕೊಂಡು ಬಂದಿರಿ, ಯಾರನ್ನು ಹುಡುಕ್ತಾ ಇದ್ದೀರಿ ನೀವು? ಈ ನ್ಯೂ ಇಟ್. ಯೇಸು ಸ್ವಾಮಿ ಗೊತ್ತಿತ್ತು ಏನಂತೇಳಿ, ತನ್ನನ್ನೇ ಹುಡುಕ್ಲಿಕ್ಕೆ ಬಂದಾರ ಅಂತೇಳಿ. ಬಟ್ ಹಿ ವಾಂಟೆಡ್ ಟು ನೋ ಫ್ರಮ್ ದೆಮ್. ಆಗ ಏನಾಯ್ತು ಅಂತಂದ್ರೆ, ನೀವು ಯಾರನ್ನು ಹುಡುಕುತ್ತೀರಿ ಎಂದು ಅವ್ರನ್ನ ಕೇಳಿದನ. ಅದಕ್ಕೆ ಅವರು ನಜರೇತಿನ ಯೇಸುವನ್ನು ಹುಡುಕುತ್ತೇವೆ ಅನ್ನಲು. ನೋಡ್ರಿ, ನಜರೇತಿನ ಯೇಸುವನ್ನು ಹುಡುಕುತ್ತೇವೆ. ಯೇಸು ಸ್ವಾಮಿನ ಮಾತಾಡ್ತಾ ಇದ್ದಾರೆ ಅವ್ರು ಕೂಡ, ಮತ್ತೆ ಅವ್ರಿಗೆ ಹೇಳ್ತಾ ಇದ್ದಾರೆ ನಜರೇತಿನ ಯೇಸು. ಅವರು ಹೀಗೆ ಹೇಳ್ತಾ ಇಲ್ಲ, ನಿನ್ನನ್ನೇ ಹುಡುಕ್ತಾ ಇದ್ದೇವೆ ಅಂತ ಹೇಳ್ತಾ ಇಲ್ಲ ಅವರು. ಸೊ ದೇ ಆರ್ ಸೋ ಅಫ್ರೇಡ್ ಆಲ್ಸೋ ಅಟ್ ದ ಸೇಮ್ ಟೈಮ್. ಯೇಸು ಸ್ವಾಮಿಗೆ ನೇರವಾಗಿ
ನಿನ್ನನ್ನೇ ನಾವು ಹುಡುಕಾಕ್ ಬಂದೆ ನೋಡಿ, ನಿನ್ನನ್ನು ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇಲ್ಲ ಅವರು, ಆದ್ರೆ ನಜರೇತಿನ ಯೇಸುವನ್ನು ನಾವು ಹುಡುಕ್ಲಿಕ್ಕೆ ಬಂದಿದ್ದೇವೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆಗ ಏನಾಯ್ತಂತಂದ್ರೆ ಯೇಸು ಅವರಿಗೆ ನಾನೇ ಅವನು ಎಂದು ಹೇಳಿದನು. ನೋಡ್ರಿ ಎಷ್ಟು ನೇರವಾಗಿ ಯೇಸು ಸ್ವಾಮಿ ಹೇಳ್ತಾನೆ, ನಾನೇ ಅವನು ಅಂತ ಹೇಳಿ. ಯೇಸು ಸ್ವಾಮಿ ಯೋಹಾನ್ ಸುವಾರ್ತೆಯಲ್ಲಿ ಬರೆದಂತಹ 7 ವಿಷಯಗಳು ನಮ್ಗೆ ಗೊತ್ತಿವೆ ಅಲ್ಲ. ಐ ಆಮ್ ದ ಲೈಟ್ ಆಫ್ ದ ವರ್ಲ್ಡ್, ಐ ಆಮ್ ದ ವೇ, ದ ಟ್ರೂತ್ ಅಂಡ್ ದ ಲೈಫ್, ಐ ಆಮ್ ದ ಡೋರ್ ಟು ದ ಶೀಪ್, ಐ ಆಮ್ ದ ರೆಸರೆಕ್ಷನ್ ಅಂಡ್ ಲೈಫ್. ಎಲ್ಲ 7 ವಿಷಯಗಳಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ ನಾನೇ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದು ನಮಗ ಗೊತ್ತದೆ. ಇಲ್ಲಿಯೂ ಸಹ ಯೇಸು ಸ್ವಾಮಿ ಅದನ್ನೇ ನೇರವಾಗಿ ಅವ್ರಿಗೆ ಹೇಳ್ತಾ ಇದ್ದಾನೆ, ನಾನೇ ಅವನು. ಈ ನಜರೇತಿನ ಯೇಸುವನ್ನು ಹುಡುಕುತ್ತಾ ಇದೆಯಲ್ಲ, ನಾನೇ ಅವನು ಎಂಬುದಾಗಿ ಹೇಳ್ತಾರೆ. ಆಗ ಅವರು ಆತನನ್ನು ಹಿಡ್ಕೊಳ್ಳುವ ಯೂದನು ಸಹ ಅವರ ಸಂಗಡ ನಿಂತಿದ್ದನು. ಆತನು ಅವರಿಗೆ ನಾನೇ ಅವನು ಎಂದು ಹೇಳಿದಾಗ ಅವರು ಹಿಂದಕ್ಕೆ ಸರಿದು ಬಿದ್ದರು ಎಂಬುದಾಗಿ ಅಲ್ಲಿ ನಾವು ವಿಶೇಷವಾದಂತಹ ಸಂಗತಿಯನ್ನ ನೋಡ್ತೀವಿ. ನಾನು ಹೇಳಿದಲ್ಲ ನಿಮಗೆ, ಯೇಸು ಸ್ವಾಮಿಯ ವಿಷಯವಾಗಿ ಅದ್ಭುತವಾದಂತಹ ವಿವರಣೆಯನ್ನ ಇಲ್ಲಿ ಯೋಹಾನ್ ಕೊಡ್ತಾ ಇದ್ದಾನೆ. ಅದೇನಂತ ಹೇಳಿದಾಗ, ನಾನೇ ಅಂತ ಹೇಳಿದಾಗ ಅವ್ರು ಏನಾದ್ರು ಅಂತಂದ್ರೆ, ಈ 2 ಶಬ್ದಗಳು ದೇವರ ಶಕ್ತಿಯನ್ನ, ದೇವರ ಸಾನ್ನಿಧ್ಯದ ಭವ್ಯತೆಯನ್ನ ನಮ್ಮ ಮುಂದೆ ಇಡ್ತವೆ. ದಿಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಅವ್ರು ಯಾಕೆ ಬಿದ್ರು? ಹಿಂದೆ ಬಿದ್ರು ಅಂತ. ಅವರು ಮುಂದೆ ಬೀಳಲಿಲ್ಲ, ಆದ್ರೆ ಹಿಂದೆ ಬಿದ್ರು ಅಂತ ಹೇಳಿ ಅವರ ಬಗ್ಗೆ ಇಲ್ಲಿ ಹೇಳಲಾಗಿದೆ. ಯೇಸು ಸ್ವಾಮಿಯನ್ನು ಅವ್ರ ಕೈನೂ ಮಾಡ್ಲಿಲ್ಲ, ಎತ್ತಲೂ ಇಲ್ಲ, ಅಥವಾ ಅವ್ರಿಗೆ ಏನೂ ಅನ್ಲಿಲ್ಲ. He just said, I am the person whom you are searching. ನೀನು ಹುಡುಕುತ್ತಿರುವಂತವ್ರು ನಾನೇ ಆಗಿದ್ದೇನಂತ ಅಷ್ಟೇ ಹೇಳಿದ್ರು, ನಾನೇ ಅವನು ಅಂತ ಅಷ್ಟೇ ಹೇಳಿದ್ರು ಹೊರತು ಮತ್ತೇನು ಹೇಳಲಿಲ್ಲ. ಆದರೆ ಆ 2 ಮಾತಿನ ಶಬ್ದದಲ್ಲಿರ್ತಕ್ಕಂಥ ಶಕ್ತಿ ಎಷ್ಟಿತ್ತಂತಂದ್ರೆ ಅವರು ಹಿಂದೆ ಬಿದ್ರು ಅಂತ ಹೇಳಿ ಅವ್ರ ಬಗ್ಗೆ ನಮಗೆ ಕಂಡು ಬರ್ತದೆ. ಯೇಸು ಸ್ವಾಮಿಯ ಶಕ್ತಿ ಅಂದ್ರೆ ದೇವರ ಶಕ್ತಿ ಮತ್ತು ಆ ಯೇಸು ಸ್ವಾಮಿಯ ಸಾನ್ನಿಧ್ಯತೆಯ ಭವ್ಯತೆಯ ವಿಷಯವನ್ನ ಇಲ್ಲಿ ನಾವು ಕಂಡುಕೊಳ್ತೇವೆ. ಎಷ್ಟು ವಿಶೇಷವಾಗಿತ್ತು ಯೇಸು ಸ್ವಾಮಿಯ ಒಂದು ಸಾನ್ನಿಧ್ಯ, ಯೇಸು ಸ್ವಾಮಿಯ ಮಾತುಗಳು ಅಂತ ಹೇಳಿ. ವೈರಿಗಳು ಏನಾದ್ರು ಅಂತಂದ್ರೆ ಹಿಂದೆ ಬಿದ್ರು ಅಂತ ಹೇಳಿ. ಕೇವಲ ಆತನ ಮಾತಿನ ಶಕ್ತಿ ಸಾಕಿತ್ತು. ನಥಿಂಗ್ ವಾಸ್ ನೀಡೆಡ್ ಮೋರ್ ದೆನ್ ದಟ್. ಕೇವಲ ಯೇಸು ಸ್ವಾಮಿ ಆ 2 ಮಾತುಗಳನ್ನ ಆಡಿದಷ್ಟೇ, ನಾನೇ ಅವನು ಅಂತ ಹೇಳಿದ್ದು ಸಾಕಿತ್ತು ಅವ್ರಿಗೆ. ಅಷ್ಟೇ ಅವ್ರನ್ನ ಏನ್ ಮಾಡ್ಬಿಡ್ತು ಅಂದ್ರೆ ಅವ್ರನ್ನ ಹಿಂದೆ ಕೆಳಬಿಡ್ತು ಅಂತ ಹೇಳಿ ಅವರಿಗೆ ಇಲ್ಲಿ ನಮಗ ಹೇಳಲಾಗಿದೆ. ಈ ರೀತಿಯಾಗಿ ನಾನೇ ವಾಕ್ಯವಾಗಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದನ್ನು ಸಹ ನಾವು ಇಲ್ಲಿ ನಾವು ವೆರಿಫೈ ಮಾಡಬಹುದು. ಅದನ್ನ ನಾವು ಏನ್ ಮಾಡ್ಬೋದು ಅಂತಂದ್ರೆ ಸಿದ್ಧ ಮಾಡಿ ತೋರಿಸ್ಬಹುದು. ಹೌದು, ಯೇಸು ಸ್ವಾಮಿ ಮೊದಲೇ ಅಧ್ಯಾಯದಲ್ಲಿ ಏನು ಹೇಳಿದ್ದ, ಅದನ್ನ ಈ ಅಧ್ಯಾಯದಲ್ಲಿ 18ನೇ ಅಧ್ಯಾಯದಲ್ಲಿ ಅದನ್ನ ಪ್ರೂವ್ ಮಾಡ್ತಾ ಇದ್ದಾನೆ ಎಂಬುದನ್ನು ಸಹ ನಾವು ಹೇಳಬಹುದು. ಅಷ್ಟು ಅಂದ್ರೆ ದೇವರ ಶಕ್ತಿ, ನಾನೇ ವಾಕ್ಯವಾಗಿದ್ದೇನೆ ಮತ್ತು ನಾನೇ ನರಾವತಾರ ಎತ್ತಿ ಬಂದಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದನ್ನ ಇಲ್ಲಿ ಯೇಸು ಸ್ವಾಮಿ ಸಿದ್ಧ ಮಾಡಿ ತೋರಿಸಿದನು ಎಂಬುದಾಗಿ ಆ ವಾಕ್ಯದ ಒಂದು ದೃಷ್ಟಾಂತವನ್ನ ಇಲ್ಲಿ ಕಂಡುಕೊಳ್ತೇವೆ. ಅದರ ಶಕ್ತಿಯನ್ನು ನಾವು ಕಂಡುಕೊಳ್ತೇವೆ, ಅದರ ಪ್ರದರ್ಶನವನ್ನ ಇಲ್ಲಿ ನಾವು ನೋಡ್ತೇವೆ. ಮುಂದೇನಾಗಿತ್ತು ಅಂತ ಹೇಳಿ ನಾವು ನೋಡುವಾಗ ಇಲ್ಲಿ ಯೇಸು ಸ್ವಾಮಿ ಅವರು ಮಾಡಿದಂತಹ ಒಂದು ಮುಖ್ಯವಾದಂತಹ ವಿಷಯ ನಮ್ಮ ಕಣ್ಣೆದುರಿಗೆ ಇಲ್ಲಿ ಇಟ್ಟಿದ್ದಾರೆ ಯೇಸು ಸ್ವಾಮಿ. ಅದೇನಂತಂದ್ರೆ ಆತನು ಅವರಿಗೆ ನಾನೇ ಅವನೆಂದು ಹೇಳಿದಾಗ ಅವರು ಹಿಂದಕ್ಕೆ ಸರಿದ ಮೇಲೆ ಬಿದ್ರು. ಆತನು ಯಾರನ್ನು ಹುಡುಕುತ್ತೀರೆಂದು ತಿರುಗಿ ಅವರನ್ನು ಕೇಳಲು ನಜರೇತಿನ ಯೇಸುವನ್ನು ಹುಡುಕುತ್ತೇವೆ ಅಂದ್ರು. ಅದಕ್ಕೆ ಯೇಸು ನಾನೇ ಅವನೆಂದು ನಿಮಗೆ ಹೇಳಿದೆನಲ್ಲ, ನೀವು ನನ್ನನ್ನೇ ಹುಡುಕುವುದಾದ್ರೆ ಇವರು ಹೋಗಬಿಡಿರಿ ಅಂದನು. ಇದು ಒಂದು ವಿಶೇಷವಾದಂತ ಸಂಗತಿ ನಮಗ ಈ ಯೋಹಾನ ಸ್ವಾರ್ಥೆಯಲ್ಲಿ ಕಂಡು ಬರ್ತದೆ. ಇದು ಬೇರೆ 3 ಸ್ವಾರ್ಥಿಗಳಲ್ಲಿ ಬರೆಯಲ್ಪಟ್ಟಿಲ್ಲ, ಆದ್ರೆ ಇದು ಕೇವಲ ಯೋಹಾನನ ಸ್ವಾರ್ಥೆಯಲ್ಲಿ ಮಾತ್ರ ಬರೆಯಲ್ಪಟ್ಟಿದೆ. ಯಾಕಂದ್ರೆ ಯೇಸು ಸ್ವಾಮಿ ಅವರು ಏನ್ ಹೇಳಿದ್ರು, ನೀನು ನನಗೆ ಕೊಟ್ಟವರಲ್ಲಿ 9ನೇ ವಚನ, ಒಬ್ಬರನ್ನಾದ್ರೂ ನಾನು ಕಳ್ಕೊಳ್ಳಲಿಲ್ಲವೆಂದು ಆತನು ಹೇಳಿದ ಮಾತು ಹೀಗೆ ನೆರವೇರಿತು ಅಂತೇಳಿ ನಮಗ ಅಲ್ಲಿ ಅದರ ಒಂದು ಮಾತು ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿ ಹೇಳಿದ ಏನಂತ ಹೇಳಿ ಇನ್ನು ಅದರ ಉಲ್ಲೇಖ ನಮಗ 17ನೇ ಅಧ್ಯಾಯದಲ್ಲಿಯೂ ಸಹ ಬರ್ತದೆ. ಅದೇ ಹಿಂದಿನ ಅಧ್ಯಾಯ ಜಸ್ಟ್ 1 ಪೇಜ್ ತಿರುಗಿಸಿದ್ರೆ ಬರ್ತದೆ. 17ನೇ ಅಧ್ಯಾಯದಲ್ಲಿ ಇರ್ತಕ್ಕಂಥ 12ನೇ ವಚನ ನೋಡ್ರಿ. ಅಲ್ಲಿ ಏನ್ ಹೇಳ್ತಾನಂತಂದ್ರೆ, ನಾನು ಅವರ ಸಂಗಡ ಇದ್ದಾಗ ನೀನು ನನಗೆ ಕೊಟ್ಟಿರುವ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯುತ್ತಾ ಬಂದೆನು, ಇವರನ್ನು ಕಾಪಾಡಿದೆನು ಎಂಬುದಾಗಿ ಯೇಸು ಸ್ವಾಮಿ ತಂದೆಯಾದ ದೇವರಿಗೆ ಹೇಳಿದ್ರು. ಅದನ್ನೇ ಇಲ್ಲಿ ಅವರು ಮಾಡ್ತಾ ಇದ್ದಾರೆ. ಅವ್ರೇನ್ ಹೇಳ್ತಾ ಇದ್ದಾರೆ, ನಾನೇ ಅವನು, ನಾನು ಬೇಕು ಹೌದಿಲ್ಲೋ, ನನ್ನನ್ನು ಹಿಡೀರಿ ನೀವು, ಆದ್ರೆ ಅವರನ್ನ ಬಿಟ್ಬಿಡ್ರಿ
ಎಂಬುದಾಗಿ ಯೇಸು ಸ್ವಾಮಿ ತನ್ನ ಶಿಷ್ಯರ ಮೇಲಿದ್ದಂತಹ ಪ್ರೀತಿಯನ್ನ, ತನ್ನ ಶಿಷ್ಯರನ್ನ ಕಾಪಾಡ್ತೇನೆ ಎಂಬುದಾಗಿ ಹೇಳಿದ್ದನ್ನ ನಾವಿಲ್ಲಿ ಸ್ಪಷ್ಟವಾದ ರೀತಿಯಲ್ಲಿ ಕಂಡುಕೊಳ್ತೇವೆ. ಆತನು ತನ್ನ ಶಿಷ್ಯರಿಗೋಸ್ಕರವಾಗಿ ಎಷ್ಟು ಪ್ರೀತಿ ಆತನಲ್ಲಿತ್ತು ಮತ್ತು ಎಷ್ಟು ತ್ಯಾಗ ಆತನು ತನ್ನ ಶಿಷ್ಯರಿಗಾಗಿ ಮಾಡಿದನು ಎಂಬುದಾಗಿ ಇಲ್ಲಿ ನಮಗ ಕಂಡು ಬರ್ತದೆ. ತನ್ನನ್ನ ಆತನು ಉಳಿಸ್ಕೊಳ್ಬಹುದಾಗಿತ್ತು, ಅವರನ್ನ ಆತನು ಬಿಟ್ಟು ಬಿಡ್ಬೋದಾಗಿತ್ತು, ಆದರೆ ಹಾಗೆ ಮಾಡ್ಲಿಲ್ಲ. ಯೇಸು ಸ್ವಾಮಿ ತನ್ನನ್ನ ಒಪ್ಪಿಸ್ಕೊಡ್ತಾರೆ, ಆದ್ರೆ ತನ್ನ ಶಿಷ್ಯರನ್ನ ಅವರು ಅಲ್ಲಿ ಬಿಡಿಸ್ತಾರೆ ಅಥವಾ ಉಳಿಸ್ತಾರೆ ಅಥವಾ ಕಾಪಾಡ್ತಾರೆ ಎಂಬಂತ ವಿಚಾರವನ್ನ ಇಲ್ಲಿ ನಮಗ ಸ್ಪಷ್ಟವಾಗಿ ನಾವು ಕಾಣ್ತೇವೆ. ಇನ್ನೊಂದು ರೆಫರೆನ್ಸ್ ಇದೆ, ನೋಟ್ ಮಾಡ್ಕೊಡ್ರಿ, ಆಮೇಲೆ ಓದ್ರಿ. ಯೋಹಾನ 6:39 6:39 ಸಹ ಈ ಮಾತು ಯೇಸು ಸ್ವಾಮಿ ಹೇಳಿದ್ರು ಮತ್ತೆ ಅದನ್ನ ಈ ಅಧ್ಯಾಯದಲ್ಲಿ ಅವರು ಹೇಳಿ ಅದನ್ನ ಸಿದ್ಧ ಮಾಡ್ತಾ ಇದ್ದಾರೆ. ನೀನು ಕೊಟ್ಟವರಲ್ಲಿ ಒಬ್ಬನನ್ನಾದ್ರೂ ಕಳೆದುಕೊಳ್ಳಲಿಲ್ಲ, ಯೇಸು ಕರ್ತರು ಒಂದೊಂದು ಮಾತನ್ನ ನಡೆಸಿಕೊಟ್ಟರು ಎಂಬುದಾಗಿ ಗೆತ್ಸೆಮನೆ ತೋಟದಲ್ಲಿ ಆದಂಥ ಈ ಒಂದು ಮುಖ್ಯವಾದಂತ ವಿಚಾರವನ್ನ ಈಗ ನಾವು ನೋಡಿದ್ದೇವೆ. ಆದ ಕಾರಣ ಮುಂದೆ ನಾವು ಏನಾಗ್ತದೆ ಎಂಬುದನ್ನ ಸ್ವಲ್ಪ ನೋಡೋಣ, ಯಾಕಂದ್ರೆ ಇನ್ನೂ ಬಹಳಷ್ಟಿದೆ. ಇದನ್ನು ಒಂದ್ ಪಾಯಿಂಟ್ ನೆನ್ಪಿಟ್ಕೊಂಡ್ರಿ, ಯೋಹಾನ್ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಏನ್ ಮಾಡಿದ್ರು ಗೆತ್ಸೆಮನೆ ತೋಟದಲ್ಲಿ ಅಂತೇಳಿ. ಬಹಳ ಮುಖ್ಯವಾದಂಥದ್ದು, ಬಹಳ ಆದರಣೆಯನ್ನ, ಉತ್ತೇಜನವನ್ನ ಕೊಡುವಂಥದ್ದು. ನಮಗೋಸ್ಕರವಾಗಿ ಯೇಸು ಸ್ವಾಮಿ ಯಾವಾಗಲೂ ಚಿಂತಿಸ್ತಾರೆ. ಯೇಸು ಸ್ವಾಮಿ ನಮಗೋಸ್ಕರವಾಗಿ ನಮ್ಮನ್ನು ಕಾಯುವುದಕ್ಕಾಗಿ, ಕಾಪಾಡುವುದಕ್ಕಾಗಿ ಅವರು ತಮ್ಮ ಪ್ರಾಣವನ್ನ ಕೊಟ್ಟರು ಎಂಬುದಾಗಿ ನಮಗ ಸತ್ಯವೇದ ಅನೇಕ ವಚನಗಳಲ್ಲಿ ಕಾಣ್ತೇವೆ. ಮತ್ತು ವಿಶೇಷವಾಗಿ ನಾವು ಯೋಹಾನ್ ಸ್ವಾರ್ಥಿಯಲ್ಲಿ ಬರ್ತಕ್ಕಂಥ ಒಳ್ಳೆ ಕುರುಬನ ವಿಷಯವಾಗಿ ಸಹ ನೋಡ್ತೀವಿ. ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ಪ್ರಾಣವನ್ನು ಕೊಟ್ಟನು ಎಂಬುದಾಗಿ ಎಷ್ಟು ಸುಂದರವಾದ ರೀತಿಯಲ್ಲಿ ಯೇಸು ಸ್ವಾಮಿ ಅದನ್ನ ನೆರವೇರಿಸಿ ಕೊಡ್ತಾ ಇದ್ದಾನೆ ಇಲ್ಲಿ ಅಂತ ಹೇಳಿ ನಮಗ ತಿಳಿದು ಬರುವಂತಹ ಮೊದಲೇ ಒಂದು ಅಂಶ. ಓಕೆ, ನಾವು ಮುಂದೆ ಹೋಗೋಣ. ಇಲ್ಲಿ ಯೇಸು ಸ್ವಾಮಿ ನಮಗ ಇಲ್ಲಿ ಹೇಳುವಂತಹ, ಶಿಷ್ಯರಿಗೆ ಹೇಳುವಂತಹ ಒಂದು ಮಾತು ನಮಗೆ ಎರಡನೇ ಒಂದು ಅಂಶವಾಗಿ ಇಲ್ಲಿ ಕಂಡು ಬರ್ತದೆ. ಮೊದಲನೇದಾಗಿ ಅವರನ್ನ ಕಾಪಾಡಿದ, ಎರಡನೇದಾಗಿ ಆತನು ಶಿಷ್ಯರಿಗೆ ಹೇಳಿದಂತಹ ಮಾತು, ನೀವು ಶೋಧನೆಗೊಳಗಾಗದಂತೆ ದೇವರನ್ನ ಪ್ರಾರ್ಥಿಸಿರಿ ಎಂಬುದಾಗಿ ಆತನು ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ. ದ ಚಾಲೆಂಜ್ ಇಸ್ ವೆರಿ ಡಿಫಿಕಲ್ಟ್. ಆಹ್ವಾನ ಬಹಳ ಕಠಿಣವಾಗಿದೆ, ಎದುರಿಸಬೇಕಾದದ್ದು ಬಹಳ ಕಠಿಣವಾಗಿದೆ. ಆದ ಕಾರಣ ನೀವು ಪ್ರಾರ್ಥನೆಯ ಶಕ್ತಿಯಿಂದ ಇದನ್ನ ಎದುರಿಸಬೇಕು. ಈ ಶೋಧನೆ ಬಹಳ ಬಹಳ ಕಠಿಣವಾಗಿದೆ. ಆದ ಕಾರಣ ನೀವೇನ್ ಮಾಡ್ರಿ, ಶೋಧನೆಗೆ ಒಳಗಾಗದಂತೆ ದೇವರನ್ನ ಪ್ರಾರ್ಥಿಸ್ರಿ ಎಂಬುದಾಗಿ. ಯಾಕೆ ಪ್ರಾರ್ಥಿಸ್ರಿ? ಶಕ್ತಿಯನ್ನ ಪಡ್ಕೊಳ್ಳೋದಕ್ಕಾಗಿ, ದೇವರ ಸಹಾಯವನ್ನ ಪಡ್ಕೊಳ್ಳೋದಕ್ಕಾಗಿ, ದೇವರ ಕೃಪೆಯನ್ನ ಪಡ್ಕೊಳ್ಳೋದಕ್ಕಾಗಿ, ಈ ಒಂದು ಶೋಧನೆಯನ್ನ ಎದುರಿಸುವುದಕ್ಕೆ ಬೇಕಾದಂತಹ ಧೈರ್ಯವನ್ನ ಪಡ್ಕೊಳ್ಳೋದಕ್ಕಾಗಿ ನೀವು ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಯೇಸು ಸ್ವಾಮಿ ಎರಡನೆಯ ವಿಚಾರವನ್ನ ಗೆತ್ಸೆಮನೆ ತೋಟದಲ್ಲಿ ತನ್ನ ಶಿಷ್ಯರಿಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. 3 ಸಾರಿ ಹೇಳ್ತಾನೆ. 3 times it tells. ಆದ್ರೆ 3 ಸಾರಿ ಅವ್ರು ಏನ್ ಮಾಡಿದ್ರಂತಂದ್ರೆ ಮಲಗಿಕೊಂಡ್ರು ಅಥವಾ ನಿದ್ದೆ ಹೋದ್ರು ಅಥವಾ ತೂಕಡಿಸಿದ್ರು ಎಂಬುದಾಗಿ ಅದರ ಬಗ್ಗೆ ನಾವು ಓದ್ತೇವೆ. ನೋಡ್ರಿ, ಎಷ್ಟು ಒಂದು ನಿರ್ಲಕ್ಷ್ಯವನ್ನ ಈ ಶಿಷ್ಯರ ಜೀವನದಲ್ಲಿ ನಾವು ಕಾಣ್ತೇವೆ. ಯೇಸು ಸ್ವಾಮಿ ಎಷ್ಟು ಆಸಕ್ತಿಯಿಂದ ಅವ್ರು ಹೇಳ್ತಾ ಇದ್ದಾರೆ, ಅವರನ್ನ ಉಳಿಸೋದಕ್ಕಾಗಿ ಹೇಳ್ತಾ ಇದ್ದಾರೆ, ಅವರನ್ನ ಬಲಪಡಿಸೋದಕ್ಕಾಗಿ ಹೇಳ್ತಾ ಇದ್ದಾರೆ, ಅವರನ್ನ ಉತ್ತೇಜಿಸೋದಕ್ಕಾಗಿ ಹೇಳ್ತಾ ಇದ್ದಾರೆ. ಆದ್ರೆ ಅದರ ಕಡೆಗೆ ಅವ್ರ ಲಕ್ಷ್ಯ ಇಲ್ಲ ಎಂಬುದನ್ನ ನಾವು ಇಲ್ಲಿ ಸ್ಪಷ್ಟವಾಗಿ ಕಾಣ್ತೇವೆ. ಆದ ಕಾರಣ ದೇವರ ಶಕ್ತಿ, ಸಹಾಯ ಪಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ನಮ್ಮ ಜೀವನದಲ್ಲಿ ಸಹ ನಾವು ಹೋರಾಡುವುದು ಮನುಷ್ಯ ಮಾತ್ರ ಸಂಗಡ ಅಲ್ಲ ಎಂಬುದಾಗಿ ನಾವು ಪತ್ರಿಕೆಗಳಲ್ಲಿ ನೋಡ್ತೇವೆ. ಪೌಲನು ಸ್ಪಷ್ಟವಾಗಿ ಹೇಳಿದ್ದಾನೆ. ಅಲ್ಲಿ ಬಹಳಷ್ಟು ನಾವು ಹೋರಾಟ ಇದೆ, ಕತ್ತಲೆಯ ಅಧಿಪತಿಗಳನ್ನೇ ನಾವು ಹೋರಾಡಬೇಕಾಗ್ತದೆ ಎಂಬುದನ್ನು ಸಹ ನಾವು ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಕಾಣುವಾಗ ನಮ್ಮ ಜೀವನದಲ್ಲಿ ಯಾವಾಗಲೂ ಪ್ರಾರ್ಥನಾಮಯವಾದಂತಹ ಜೀವನ ಆಗಿರ್ಬೇಕು ಎಂಬುದನ್ನ ಯೇಸು ಸ್ವಾಮಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಯೇಸು ಸ್ವಾಮಿ ಪರ್ವತ ಪ್ರಸಂಗದಲ್ಲಿಯೂ ಸಹ ಈ ಮಾತನ್ನು ಹೇಳಿದ್ರು. ರೈಟ್ ಇನ್ ದ ಬಿಗಿನಿಂಗ್, ಇನ್ ದ ಫಸ್ಟ್ 5th to 7th chapter of Matthew's Gospel ಅಲ್ಲಿ ಹೇಳ್ಬಿಟ್ಟಿದ್ರು ಯೇಸು ಸ್ವಾಮಿ, ಶೋಧನೆಗೊಳಗಾಗದಂತೆ ನಮ್ಮನ್ನ ತಪ್ಪಿಸು ನಮ್ಮನ್ನ ಹೇಳ್ತಾನೆ. ಅಲ್ಲಿ ಹೇಳಿದ್ದನ್ನ ನಾವು
ಮತ್ತಾಯನ ಸುವಾರ್ತೆಯಲ್ಲಿ ಸ್ಪಷ್ಟವಾಗಿ ಪರಲೋಕದ ಪ್ರಾರ್ಥನೆ ಅಂತ ಹೇಳಿರ್ತಾರಲ್ಲ, ಕರ್ತನ ಪ್ರಾರ್ಥನೆ ಬಳಿ ಯೇಸು ಸ್ವಾಮಿ ಅದನ್ನು ಸ್ಪಷ್ಟವಾಗಿ ನಮಗೆ ಹೇಳಿದ್ದಾರೆ. ಅದ ಶೋಧನೆ ಬಗ್ಗೆ ನಾವು ಯಾವ ರೀತಿಯಾಗಿ ಇದನ್ನ ನಾವು ತಿಳ್ಕೊಂಡಿರ್ಬೇಕು ಅಂತ ಹೇಳಿ, ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಹೀಗೆ ಯೇಸು ಸ್ವಾಮಿ ಇಲ್ಲಿ 6ನೇ ಅಧ್ಯಾಯ 13ನೇ ವಚನದಲ್ಲಿ ಮತ್ತಾಯನ ಸುವಾರ್ತೆಯಲ್ಲಿ ನಮ್ಮನ್ನ ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು ಎಂಬುದಾಗಿ ಹೇಳಿದಂತಹ ಮಾತನ್ನ ನಾವು ಮುಂದಿನ ಸ್ವಾರ್ಥಿಗಳಲ್ಲಿ, ಇದೇ ಸ್ವಾರ್ತೆ ಮತ್ತು ಮುಂದಿನ ಸ್ವಾರ್ಥಿಗಳಲ್ಲಿ ಅದನ್ನ ನಾವು ಸ್ಪಷ್ಟವಾಗಿ ಓದ್ತೇವೆ. ಏನಂತ ಹೇಳಿ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ದೇವರನ್ನ ಪ್ರಾರ್ಥಿಸಿರಿ ಎಂಬುದಾಗಿ. ದೇವರ ಶಕ್ತಿ, ದೇವರ ಸಹಾಯಕ್ಕಾಗಿ ನಾವು ಪ್ರಾರ್ಥಿಸಬೇಕು ಎಂಬಂತ ವಿಷಯವನ್ನ ಯೇಸು ಸ್ವಾಮಿ ಆ ತೋಟದಲ್ಲಿ ತನ್ನ ಶಿಷ್ಯರಿಗೆ ಹೇಳಿದ್ರು ಎಂಬುದಾಗಿ ಇಲ್ಲಿ ನಮಗೆ ತಿಳಿದು ಬರ್ತದೆ. ಆಮೇಲೆ ಏನಾಯ್ತು ಅಂತಂದ್ರೆ, ಕಲ್ಲೆಸೆಯುವಷ್ಟು ದೂರ ಹೋಗಿ ತಾವು ಸಹ ಪ್ರಾರ್ಥನೆ ಮಾಡ್ತಾರೆ. ಬಿಕಾಸ್ ಹಿ ಹ್ಯಾಡ್ ಟು ಫೇಸ್ ದ ಕ್ರಾಸ್. ಕ್ರೂಜೆಯನ್ನ ಎದುರಿಸಬೇಕಾಗಿತ್ತು ಅವ್ರಿಗೆ. ದ ಕ್ರಾಸ್ ವಾಸ್ ಬಿಫೋರ್ ಹಿಮ್. ಅದನ್ನ ಎದುರಿಸಬೇಕಾದಂತ ಸ್ಥಿತಿ ಇತ್ತು. ಅವರು ಕೇವಲ ಶಿಷ್ಯರಿಗಷ್ಟೇ ಹೇಳಿ ಬಿಟ್ಬಿಡ್ಲಿಲ್ಲ, ಶೋಧನೆ ಒಳಗಾಗದಂತೆ ಎಚ್ಚರವಾಗಿ ಪ್ರಾರ್ಥಿಸ್ರಪ್ಪ ಅಂತ ಹೇಳಿ ಬಿಟ್ಬಿಡುದಿಲ್ಲ. ಆದ್ರೆ ತಾವೂ ಸಹ ಆ ಒಂದು ದೊಡ್ಡ ಒಂದು ಪರೀಕ್ಷೆಯನ್ನ ಅಥವಾ ಒಂದು ದೊಡ್ಡ ಚಾಲೆಂಜ್ ಅಥವಾ ಒಂದು ದೊಡ್ಡ ಒಂದು ಕೆಲಸವನ್ನ, ಪಾಪದ ಶಿಕ್ಷೆಯಿಂದ ಬಿಡಿಸ್ಬೇಕಾದ್ರೆ ಅವರು ಮಾಡಬೇಕಾದಂತಹ ದೇವರ ಯೋಜನೆಯನ್ನ ಅವರು ತಮ್ಮ ಮುಂದೆ ಇಟ್ಕೊಂಡ ಕಾರಣ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಎಲ್ಲರನ್ನ ಬಿಟ್ಟು ತಾವು ಒಬ್ಬಂಟಿಗರಾಗಿ ಹೋಗಿ ಅಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾರೆ. ಏನಂತ ಹೇಳಿ, ತಂದೆ ನಿನಗೆ ಇಷ್ಟವಿದ್ದರೆ ಈ ಪಾತ್ರೆಯನ್ನು ತೊಲಗಿಸು, ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ ಎಂಬುದಾಗಿ ಅವರು ತಂದೆಯಾದ ದೇವರಿಗೆ ಮನಪೂರ್ವಕವಾದಂತಹ ಒಂದು ಭಾರವಾದಂತಹ ಹೃದಯದಿಂದ ಈ ಒಂದು ಪ್ರಾರ್ಥನೆಯನ್ನ ಮೊಣಕಾಲೂರಿ ಮಾಡ್ತಾ ಇರುವುದನ್ನ ಈ ಸುವಾರ್ತೆಗಳಲ್ಲಿ ನಾವು ಸ್ಪಷ್ಟವಾಗಿ ಕಾಣ್ತೇವೆ. ನೋಡ್ರಿ, ಅವರ ಪ್ರಾರ್ಥನೆ ಯಾವ ರೀತಿ ಆಗಿತ್ತು. ಸುಮ್ಮನೆ ಅವ್ರ ಮಂದಿಗೆ ಹೇಳಿ ತಾವು ಬಿಟ್ಬಿಡ್ಲಿಲ್ಲ, ಆದ್ರೆ ತಾವು ಸಹ ಒಂದು ಮಾದರಿಯಾಗಿ ಆ ಒಂದು ಕೆಲಸ ಮಾಡಿ ಶಿಷ್ಯರಿಗೆ ತೋರಿಸ್ತಾರೆ. ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾರೆ, ಮನನೊಂದಿದವರಾಗಿ ಪ್ರಾರ್ಥನೆ ಮಾಡ್ತಾರೆ. ಮತ್ತು ಅವರ ಪ್ರಾರ್ಥನೆ ಹೇಗಾಗಿತ್ತು ಅಂತ ಹೇಳಿ ನಾವು ನೋಡುವಾಗ ಅದು ಬಹಳ ಮನಗುಂದಿದಂತಹ ಒಂದು ಪ್ರಾರ್ಥನೆ ಆಗಿತ್ತು. ಘೋರವಾದಂತಹ ವೇದನೆಯನ್ನ ಹೊಂದಿದಂತಹ ಒಂದು ಪ್ರಾರ್ಥನೆ ಆಗಿತ್ತು. ಯಾಕಂದ್ರೆ ಅಲ್ಲಿ ಆ ಪ್ರಾರ್ಥನೆಯ ವಿಷಯ ಏನಾಗಿತ್ತು ಅಂತಂದ್ರೆ, ಪಾತ್ರೆ ಅದು ಏನ್ ತೋರಿಸ್ತದೆ ಅಂತಂದ್ರೆ, ನೀವು ದೇವರ ವಾಕ್ಯದಲ್ಲಿ ಅದರ ರೆಫರೆನ್ಸ್ಗಳಿವೆ, ನೋಟ್ ಮಾಡ್ಕೊಡ್ರಿ. ಅದನ್ನ ಓದಿದ್ರ ಸಮಯ ದಾಟ್ತದೆ ಅಂತ ಹೇಳಿ ನಾನು ಹೇಳುವುದಿಲ್ಲ, ಅದನ್ನ ಓದುವುದಿಲ್ಲ, ಜಸ್ಟ್ ನೋಟ್ ಮಾಡ್ಕೊಡ್ರಿ. ಯೆಶಾಯ 51:17, ಯೆಶಾಯ 51:17, ಯೆರೆಮೀಯ 25:15, ಯೆರೆಮೀಯ 25:15. ಈ ವಚನಗಳನ್ನ ನೀವು ಓದಿದ್ರೆ ನಿಮಗ ಸ್ಪಷ್ಟವಾಗಿ ಕಂಡು ಬರ್ತದೆ ದೇವರ ವಾಕ್ಯದಲ್ಲಿ ಪಾತ್ರೆ ಅಂತಂದ್ರೆ ಏನು ನಾವು ತಿಳ್ಕೊಂಡಿರ್ಬೇಕು. ಯೇಸು ಸ್ವಾಮಿ ಆಡಿದಂತಹ ಒಂದೊಂದು ಮಾತಿಗೆ ಬಹಳಷ್ಟು ಮಹತ್ವ ಇದೆ, ಅರ್ಥ ಇದೆ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ಈ ಪಾತ್ರೆ ಏನಂತ ಹೇಳಿ ಯೇಸು ಸ್ವಾಮಿ ಯಾಕಂತಾರೆ ಅಂದ್ರೆ, ದೇವರ ಕೋಪ ಮತ್ತು ನ್ಯಾಯ ತೀರ್ಪನ್ನು ಅದು ತೋರಿಸ್ತದೆ. ಈ ಪಾತ್ರೆ ಎನ್ನುವಂಥದ್ದು ದೇವರ ಕೋಪ ಮತ್ತು ನ್ಯಾಯ ತೀರ್ಪನ್ನ ತೋರಿಸ್ತದೆ. ದೇವರ ಕೋಪ ಪಾಪಕ್ಕೋಸ್ಕರವಾಗಿ ಬಂದ ಕಾರಣ ದೇವರು ನ್ಯಾಯ ತೀರ್ಪು ಮಾಡಲೇಬೇಕಾಗಿತ್ತು. ಯಾಕಂದ್ರೆ ದೇವರು ಪ್ರೀತಿ ಸ್ವರೂಪನೂ ನಿಜ, ಆದರೆ ಅದೇ ಸಂದರ್ಭದಲ್ಲಿ ಆತನು ನ್ಯಾಯವಂತನಾಗಿದ್ದಾನೆ. He is both. He is a loving heavenly father. He is love, no doubt. But at the same time, he is a righteous judge. ಎಂಬುದಾಗಿ ನಾವು ದೇವರ ಬಗ್ಗೆ, ಯೆಹೋವ ದೇವರ ಬಗ್ಗೆ, ಜೀವಳ ದೇವರ ಬಗ್ಗೆ ನಾವು ನೋಡ್ತೇವೆ. ಆದ ಕಾರಣ ಆತನು ಏನ್ ಮಾಡ್ಬೇಕಾಯ್ತು ಅಂತಂದ್ರೆ, ನ್ಯಾಯ ತೀರ್ಪು ಮಾಡಬೇಕಾಯ್ತು ಈ ಲೋಕದ ಪಾಪಕ್ಕೋಸ್ಕರವಾಗಿ. ಆದ ಕಾರಣ ಪಾತ್ರೆ ಅದು ಈಗ ಯೇಸು ಸ್ವಾಮಿಯ ಮುಂದೆ ಇದೆ. ಆ ಪಾತ್ರೆ ಅದು ಯೇಸು ಸ್ವಾಮಿಯ ಮುಂದಿದೆ. ಅದು ಏನಾಗಿತ್ತು ಅಂತಂದ್ರೆ, ನ್ಯಾಯ ತೀರ್ಪು ಆಗಿತ್ತು. ಅದು ಯೇಸು ಸ್ವಾಮಿಯವರ ಮುಂದೆ ಇದ್ದಂತ ಕ್ರೂಜೆಯನ್ನ ಅದು ತೋರಿಸ್ತಾ ಇತ್ತು.
ಗೆತ್ಸೆಮನೆ ತೋಟದಲ್ಲಿ ಅವರಿದ್ದಾರೆ, ಆದರೆ ಅವರ ಮುಂದೆ ಅದು ಏನಿದೆ ಎಂಬುದನ್ನ ನಾವು ನೋಡುವಾಗ ಪಾತ್ರೆ, ಆ ಪಾತ್ರೆ ದೇವರ ಕೋಪ ಮತ್ತು ದೇವರ ನ್ಯಾಯ ತೀರ್ಪು ಅದು ತೋರಿಸ್ತಾ ಇತ್ತು. ಅದು ಶಿಲ್ಬೆ ದರ್ಶನ ಏನಾಗಿತ್ತು, ದರ್ಶಕ ಏನಾಗಿತ್ತು ಅಂತಂದ್ರೆ ಶಿಲುಬೆ. ಆ ಶಿಲುಬೆಯನ್ನ ಯೇಸು ಸ್ವಾಮಿ ಆ ಗೆತ್ಸೆಮನೆ ತೋಟದಲ್ಲಿ ನೋಡ್ತಾ ಇದ್ದಾರೆ ಮತ್ತು ಅದಕ್ಕೋಸ್ಕರವಾಗಿ ಅವರು ಬೇಡಿಕೊಳ್ತಾ ಇದ್ದಾರೆ. ಕ್ರೂಜೆಯ ಮೇಲೆ ಹೋದ್ರೆ ಅಂಥ ಘೋರ ವೇದನೆ ಮತ್ತು ಕ್ರೂಜೆಯ ಯಾತನೆ ಎಷ್ಟು ಭಯಂಕರವಾಗಿ ಇರ್ತದೆ ಎಂಬಂತಹ ಒಂದು ಚಿತ್ರ ಯೇಸು ಸ್ವಾಮಿಯ ಮುಂದೆ ಬರುವಾಗ ಅವರು ಈ ಒಂದು ವಿಷಯವನ್ನ ದೇವರ ಮುಂದೆ ಬೇಡ್ಕೊಳ್ತಾ ಇದ್ದಾರೆ, ಜೀವಗಳಂತ ದೇವರನ್ನ ಪ್ರಾರ್ಥಿಸ್ತಾ ಇದ್ದಾರೆ. ಒಬ್ಬ ದೇವರ ಭಕ್ತರು ಹೀಗೆ ಹೇಳಿದ್ದಾರೆ, ಇಡೀ ನರಕವೇ ಶೋಷಿಸಲ್ಪಟ್ಟು ಆ ಪಾತ್ರೆಯಲ್ಲಿ ಇಡಲ್ಪಟ್ಟಿತ್ತು ಎಂಬುದಾಗಿ ಅವರು ಅದರ ಒಂದು ಏನಂತಾರೆ ಅದಕ್ಕೆ ಜಸ್ಟ್ ಟೋಲ್ಡ್ ದ ಒಂದು ಒಂದು ಅರ್ಥವನ್ನ ಈ ರೀತಿಯಾಗಿ ಅವರು ಇಟ್ಟಿದ್ದಾರೆ. ಇಡೀ ನರಕವನ್ನ ಶೋಷಿಸಿದ್ರೆ ಅಂದ್ರೆ ಫಿಲ್ಟರ್ ಮಾಡಿದ್ರೆ ಏನ್ ಬರ್ತದೆ ಅದು ಪಾತ್ರೆಯಲ್ಲಿ ಇತ್ತಂತೆ. ಅಂದ್ರೆ ಅಷ್ಟು ಘೋರವಾದಂಥ ಒಂದು ವೇದನೆ ಅಥವಾ ಅದರ ಒಂದು ಅದು ಬರ್ತಕ್ಕಂಥ ಶಾಪ ಎಲ್ಲವೂ ಅದರಲ್ಲಿ ಇದ್ದು ಎಂಬುದಾಗಿ ಅಲ್ಲಿ ನಮಗ ತಿಳಿದು ಬರ್ತದೆ. ಅದಕ್ಕೆ ಯೇಸು ಸ್ವಾಮಿ ಅದನ್ನು ಕುಡಿಬೇಕಾಗಿತ್ತು, ಅಂದ್ರೆ ಅದನ್ನು ಅನುಭವಿಸಬೇಕಾಗಿತ್ತು. ಆ ಪಾತ್ರೆಯನ್ನ ಕುಡಿಯುವುದಂತಂದ್ರೆ ಅದನ್ನ ಯೇಸು ಸ್ವಾಮಿ ಅನುಭವಿಸಬೇಕಾಗಿತ್ತು ಅಂತ ಹೇಳಿ ನಮಗ ಸ್ಪಷ್ಟವಾಗಿ ಕಂಡು ಬರ್ತದೆ. ಆದ ಕಾರಣ ಮತ್ತಾಯನ ಸುವಾರ್ತೆ 26:38 ಯೇಸು ಸ್ವಾಮಿ ಬಗ್ಗೆ ಏನ್ ಹೇಳ್ತಾರೆ ಅಂತಂದ್ರೆ, ದುಃಖಪಟ್ಟು ಮನಗುಂದಿದವನಾದನು. ನೆನ್ಪಿಟ್ಕೊಳ್ರಿ, ಬಹಳ ಮುಖ್ಯವಾದಂತ ವಿಷಯಗಳು. ಯೇಸು ಸ್ವಾಮಿ ದುಃಖಪಟ್ಟು ಮನಗುಂದಿದವನಾದನು. ಕ್ರೂಜೆಯ ಮೇಲೆ ಆತ್ಮೀಯ ಭಯಂಕರವಾದಂತ ಸ್ಥಿತಿಯನ್ನ ಯೇಸು ಸ್ವಾಮಿ ಆ ಪಾತ್ರೆಯಲ್ಲಿ ನೋಡ್ತಾ ಇದ್ರು ಎಂಬುದಾಗಿ ನಮಗ ಗೆತ್ಸೆಮನೆ ತೋಟದ ಈ ಒಂದು ಸನ್ನಿವೇಶದಲ್ಲಿ ನಮಗ ಕಂಡು ಬರ್ತದೆ. ಎಲ್ಲಾ ಪಾಪಿಗಳ ಸ್ಥಾನದಲ್ಲಿ ನಿಂತು ಶಿಕ್ಷೆ ಅನುಭವಿಸಬೇಕಾಗಿತ್ತು ಯೇಸು ಸ್ವಾಮಿ ಅವರು. ಇನ್ನೊಮ್ಮೆ ಹೇಳ್ತೇನೆ, ಸಾವಕಾಶವಾಗಿ ಹೇಳ್ತೇನೆ, ನೆನ್ಪಿಟ್ಕೊಳ್ರಿ. ಎಲ್ಲಾ ಪಾಪಿಗಳ ಸ್ಥಾನದಲ್ಲಿ ನಿಂತುಕೊಂಡು ಅವರಿಗೆ ಬರ್ತಕ್ಕಂಥ ಶಿಕ್ಷೆಯನ್ನು, ಎಲ್ಲರಿಗೆ ಬರ್ತಕ್ಕಂಥ ಶಿಕ್ಷೆಯನ್ನು ಯೇಸು ಸ್ವಾಮಿ ಅವರು ತೀರಿಸಬೇಕಾಗಿತ್ತು, ಅನುಭವಿಸಬೇಕಾಗಿತ್ತು ಎಂಬುದನ್ನ ನಾವು ಯಾವಾಗಲೂ ನಮ್ಮ ಮುಂದೆ ಇಟ್ಕೊಂಡಿರೋಣ. ಆದ ಕಾರಣ ಪೌಲನು ಒಂದು ಮಾತು ಹೇಳ್ತಾನೆ ನೋಡ್ರಿ, ಕೊರಿಂಥದವರಿಗೆ ಬರೆದ ಪತ್ರ 2 ಕೊರಿಂಥ 5:21 ಆತನು ಸುಂದರವಾಗಿ ಇದರ ವಿವರಣೆಯನ್ನು ಕೊಡ್ತಾನೆ. ಜಸ್ಟ್ ಓದ್ತೇನೆ. ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಅವನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. ನೋಡ್ರಿ, ಎಷ್ಟು ಅರ್ಥಪೂರ್ಣವಾದಂತ ಒಂದು ಸೆಂಟೆನ್ಸ್ ದಲ್ಲಿ ಎಷ್ಟು ವಿಷಯಗಳಿವೆ ಅಂತೇಳಿ ನಾವು ತಿಳ್ಕೊಳ್ಳೋಣ. ಹೌ ಪ್ರೆಷಸ್ ಈಸ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಈಸ್. ನಮಗೋಸ್ಕರವಾಗಿ ನಾವು ನೀತಿವಂತರಾಗಬೇಕು, ನಾವು ದೇವರಿಗೆ ಸಮರ್ಪಕರಾದಂತ ವ್ಯಕ್ತಿಗಳಾಗಬೇಕು ಅಂಥೇಳಿ ಪಾಪ ಜ್ಞಾನವಿಲ್ಲದ ಆತನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. ಪಾಪ ಸ್ವರೂಪಿಯಾಗ ಮಾಡಿದನು ಅಂತಂದ್ರೆ ಆತನು ಪಾಪ ಮಾಡ್ಲಿಲ್ಲ, ಆದ್ರೆ ಪಾಪ ಸ್ವರೂಪಿಯಾಗ ಮಾಡಿದನು. ಇಂಗ್ಲಿಷ್ ನಲ್ಲಿ ಬಹಳ ಚಂದ ಇದೆ, he was made sin for us. He was not made sinner, but he was made sin for us, sin offering for us ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ತಪ್ಪು ಅರ್ಥ ಮಾಡಬಾರದು. ನಾವು ಯಾವಾಗಲೂ ಸ್ಪಷ್ಟವಾಗಿ ಅದನ್ನ ತಿಳ್ಕೊಂಡು ಅದನ್ನ ಅನ್ವಯಿಸ್ಬೇಕು. ಈ ರೀತಿಯಾಗಿ ಯೇಸು ಸ್ವಾಮಿ ಗೆತ್ಸೆಮನೆ ತೋಟದಲ್ಲಿ ಅವರು ಆಡಿದಂಥ ಮಾತುಗಳು ಎಷ್ಟು ಅರ್ಥಪೂರ್ಣವಾಗಿದ್ದವು. ಅದಕ್ಕೆ ದೇವರು ಸುಮ್ಮನೆ ಇದ್ದಾನೆ, ಉತ್ತರ ಕೊಡ್ಲಿಲ್ಲ. ಸ್ವಾಮಿ, ಈ ಸಾಧ್ಯವಾದ್ರೆ ಪಾತ್ರೆಯನ್ನು ನನ್ನಿಂದ ತೊಲಗಿಸು ಅಂತ ಹೇಳುವಾಗ ದೇವರು ಅದಕ್ಕೆ ಯಾವ ಉತ್ತರ ಕೊಡ್ಲಿಲ್ಲ. ಅದರ ಅರ್ಥ ಇಟ್ ವಾಸ್ ಅಂದ್ರೆ ಅದು ಸುಮ್ಮನೆ ಇರುವಂತದ್ದಂತಂದ್ರೆ ಇಲ್ಪ ಅಂತ ಹೇಳ್ದ. ಇಟ್ ವಾಸ್ ನೆಗೆಟಿವ್. ನೀವು ಏನು ಕೆಲವು ಸಲ ನಾವು ಉತ್ತರ ಕೊಡದೇ ಇರುವಾಗ ಇಟ್ ಸೆಲ್ಫ್ ಶೋಸ್ ದಟ್ ಇಟ್ ಇಸ್ ಎ ನೆಗೆಟಿವ್ ಆನ್ಸರ್. ಆ ರೀತಿಯಾಗಿ ದೇವ್ರು ಹೇಳ್ಬಿಟ್ರು ಅವ್ರಿಗೆ, ಇಲ್ಲ, ಅದನ್ನ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅದನ್ನ ನೀನೇ ಮಾಡ್ಬೇಕು, ನೀನು ಹೊರತ ಬೇರೆ ಯಾರಿಗೂ ಮಾಡ್ಲಿಕ್ಕೆ ಆಗುವುದಿಲ್ಲ
ಆದ ಕಾರಣ ಅದನ್ನ ನೀನೇ ಮಾಡಬೇಕು ಅಂತ ಹೇಳಿ ದೇವರು ಹೇಳುವಾಗ, ಅಂದ್ರೆ ಇಟ್ ವಾಸ್ ಇಂಪ್ಲೈಡ್, ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಆಗ ಯೇಸು ಸ್ವಾಮಿ 42ನೇ ವಚನದಲ್ಲಿ ಹೇಳ್ತಾನೆ, ನನ್ನ ಚಿತ್ತದಂತಲ್ಲ ನಿನ್ನ ಚಿತ್ತವೇ ಆಗಲಿ. ನನ್ನ ಚಿತ್ತ ಬೇಡ, ನನಗೇನೋ ಮನಸ್ಸಿದೆ, ಒಂದ್ ವೇಳೆ ಯಾರಾದ್ರೂ ನಿನಗೆ ಸಿಕ್ಕರೆ ನನ್ನ ಬದ್ಲಿ ನೀನು ಕ್ರೂಜಿಗೆ ಕಳಿಸು ಅಂತ ಹೇಳಿ, ಆದ್ರೆ ಅದನ್ನೇ ಮಾಡಂತೇಳಿ ನಾನು ಹೇಳುದಿಲ್ಲ, ಆದ್ರೆ ನಿನ್ನ ಚಿತ್ತ ಏನೈತಿ ಅದನ್ನೇ ನಾನು ಮಾಡ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಅಲ್ಲಿ ಅವರ ಸಮ್ಮತಿಯನ್ನ ತೋರಿಸ್ತಾರೆ. ಇದು ಅವರ ದೃಢ ನಿರ್ಧಾರ ಆಗಿತ್ತು. ನೋಡ್ರಿ, ಕ್ರೂಜಿಗೆ ಇರುವಂತದ್ದು ಕಾರ್ಯವಾಗಿತ್ತು, ಆದ್ರೆ ಗೆತ್ಸೆಮನೆ ತೋಟದಲ್ಲಿ ಅವರು ಈ ರೀತಿಯಾಗಿ ಹೇಳಿದ್ದು ಅದೇನ್ ತೋರಿಸ್ತಂತಂದ್ರೆ ದೃಢ ನಿರ್ಧಾರವನ್ನ ತೋರಿಸ್ತದೆ. ಹಿಸ್ ಗ್ರೇಟ್ ಡಿಟರ್ಮಿನೇಷನ್, ನನ್ನ ಚಿತ್ತದಂತಲ್ಲ ನಿನ್ನ ಚಿತ್ತದಂತೆ ಆಗಲಿ ಎಂಬುದಾಗಿ ತಮ್ಮ ಪೂರ್ಣ ಸಮ್ಮತಿಯನ್ನ, ಒಪ್ಪಿಗೆಯನ್ನ, ದೃಢವಾದಂತ ನಿರ್ಧಾರವನ್ನ ಯೇಸು ಸ್ವಾಮಿ ಅಲ್ಲಿ ಗೆತ್ಸೆಮನೆ ತೋಟದಲ್ಲಿ ಅವರು ತೋರಿಸ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ಅದನ್ನು ಸಮ್ಮತಿಸ್ತಾ ಇದ್ದಾರೆ ಎಂಬುದಾಗಿ ನಮಗ ಇಲ್ಲಿಗೆ ಯೇಸು ಸ್ವಾಮಿ ಅವರು ಹೇಳುವಂತ ಮಾತು ನಮಗೆ ತಿಳಿಸ್ಕೊಡ್ತದೆ. ಕ್ರೂಜೆಯ ಮೇಲೆ ಅದು ಕುಡಿದರೂ ಸಹ ಅದರ ನಿರ್ಧಾರ ಮಾಡಿದ್ದು, ಈ ಪಾತ್ರೆಯನ್ನ ಯೇಸು ಸ್ವಾಮಿ ಆ ಶಿಲುಬೆಯ ಮೇಲೆ ಅನುಭವಿಸಿ ತೀರಿಸಿದ್ರು, ಅಂದ್ರೆ ಕುಡಿದ್ರು ಅಂತಂದ್ರೆ, ಪಾತ್ರೆ ಕುಡಿದ್ರು ಅಂತಂದ್ರೆ ಅನುಭವಿಸಿ ತೀರಿಸಿದ್ರು ಕೂಡ ಅದರ ನಿರ್ಧಾರ ಎಲ್ಲಿ ಅವ್ರು ಮಾಡ್ತಾರೆ? ಡಿಟರ್ಮಿನೇಷನ್ ವಾಸ್ ಡನ್ ಇನ್ ದ ಗಾರ್ಡನ್ ಆಫ್ ಗೆತ್ಸೆಮನೆ ಎಂಬುದಾಗಿ. ಕ್ರೂಜೆಯ ಹೋರಾಟದ ಜಯ ಗೆತ್ಸೆಮನೆಯ ಪ್ರಾರ್ಥನೆಯಲ್ಲಿ ನಮಗ ಕಂಡು ಬರ್ತದೆ. ನೋಡ್ರಿ, ಎಷ್ಟು ಇಂಪಾರ್ಟೆಂಟ್ ಇದೆ ಗೆತ್ಸೆಮನೆ ತೋಟ. ಆದ ಕಾರಣ ನಾನು 2 ತೋಟಗಳ ಅಭ್ಯಾಸ ನಿಮ್ಮ ಮುಂದೆ ಮಾಡ್ತಾ ಇದ್ದೇನೆ. ದೇ ಆರ್ ನಾಟ್ ಆರ್ಡಿನರಿ ಗಾರ್ಡನ್ಸ್, ಬಟ್ ದೇ ಹ್ಯಾವ್ ಸೋ ಮಚ್ ಇನ್ ಇಟ್ ಎಂಬುದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ದೇವರ ವಾಕ್ಯದಲ್ಲಿ ಬರೆದಂತ ಪ್ರತಿಯೊಂದು ವಿಷಯ ಬಹಳ ವಿಶೇಷವಾಗಿ ಇರ್ತದೆ ನಮಗೋಸ್ಕರವಾಗಿ, ಆತ್ಮೀಯ ಆಶೀರ್ವಾದಕ್ಕಾಗಿ. ಆದ ಕಾರಣ 2 ವಿಷಯಗಳನ್ನ ನಾವು ನೋಡಿದೀವಿ. ದೃಢ ನಿರ್ಧಾರ ಯೇಸು ಸ್ವಾಮಿ ಶಿಲುಬೆಗೆ ಹೋಗುವಂತದ್ದು ಗೆತ್ಸೆಮನೆ ತೋಟದಲ್ಲಿ ಮಾಡಿದ್ರು. ಆಮೇಲೆ 2ನೇದಾಗಿ ಕ್ರೂಜೆಯ ಹೋರಾಟದ ಜಯ ಎಲ್ಲಿ ಅವರಿಗೆ ಸಿಕ್ತು ಅಂತಂದ್ರೆ ಗೆತ್ಸೆಮನೆಯ ಪ್ರಾರ್ಥನೆಯಲ್ಲಿ ಅವರಿಗೆ ಸಿಕ್ತು ಅಂತ ಹೇಳಿ ನಮಗ ಕಂಡು ಬರ್ತದೆ. ಅದನ್ನ ಅವರು ಅನುಭವಿಸಿದ್ರು ಕ್ರೂಜೆಯ ಮೇಲೆ, ಆದ್ರೆ ಅಲ್ಲಿ ಈ ಒಂದು ಪ್ರಾರ್ಥನೆ ಮೂಲಕವಾಗಿ ಅವರು ಜಯವನ್ನ ಸಾಧಿಸಿದ್ದು ನಮಗ ಕಂಡು ಬರ್ತದೆ. ಈ ರೀತಿಯಾಗಿ 43-44 ವಚನಗಳಲ್ಲಿ ನಾವು ನೋಡುವಾಗ, ಪರಲೋಕದಿಂದ ಒಬ್ಬ ದೇವದೂತನು ಬಂದು ಆತನಿಗೆ ಕಾಣಿಸಿಕೊಂಡು ಆತನನ್ನ ಬಲಪಡಿಸಿದನು ಅಂತ ಹೇಳಿ ಇಲ್ಲಿ ನಮಗ ಕಂಡು ಬರ್ತದೆ. ಯೇಸು ಸ್ವಾಮಿ ಅವರ ಬಗ್ಗೆ ಇಬ್ರಿಯರ ಪತ್ರದಲ್ಲಿ ನಾವು ನೋಡ್ತೀವಿ, ಆತನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಕಾಣಿಸಿಕೊಂಡನು ಅಂತ ಹೇಳಿ. ಓದಿ ಬಿಡೋಣ ಅದನ್ನ, ಅಂದ್ರೆ ನಿಮ್ಗ ಆ ವಚನ ಎಷ್ಟು ಸಮಂಜಸ ಆಗಿದೆ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತದೆ. 2ನೇ ಅಧ್ಯಾಯ 7ನೇ ವಚನ, ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ. ನೋಡ್ರಿ, ಯೇಸು ಸ್ವಾಮಿ ಎಲ್ಲರಿಗಿಂತ ಉನ್ನತನು, ಶ್ರೇಷ್ಠನು, ಆದರೆ ಈ ಸಂದರ್ಭದಲ್ಲಿ ದೇವದೂತನು ಬಂದು ಆತನಿಗೆ ಉಪಚರಿಸ್ತಾ ಇದ್ದಾರೆ ಅಥವಾ ಅವ್ರನ್ನ ಬಲಪಡಿಸ್ತಾ ಇದ್ದಾರೆ ಎಂಬುದನ್ನು ನಾವು ನೋಡುವಾಗ ಈ ಮಾತು ಎಷ್ಟು ನಮಗ ನಿಜವಾಗಿ ನಮ್ಮ ಕಣ್ಣು ಮುಂದೆ ಬರ್ತದೆ. ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ. ಯೇಸು ಸ್ವಾಮಿ ಒಂದು ಈ ಸೇವೆಯನ್ನು ಯಾರು ಮಾಡ್ಬೇಕಾಗಿತ್ತು? ನಿಜವಾಗಿ ನೋಡಿದ್ರೆ ಶಿಷ್ಯರು ಮಾಡ್ಬೇಕಾಗಿತ್ತು. ಅದನ್ನ 11 ಜನ ಇದ್ದಾರೆ, ಅವರು ಅದನ್ನ ಮಾಡ್ಬೇಕಾಗಿತ್ತು. ಆದರೆ ಅವರು ಮಾಡದೆ ಹೋದ ಕಾರಣ ದೇವರು ತನ್ನ ದೂತನನ್ನ ಕಳಿಸಿ ಯೇಸು ಸ್ವಾಮಿಯನ್ನ ಬಲಪಡಿಸ್ತಾನೆ ಎಂಬುದಾಗಿ ನಾವು ಕಂಡುಕೊಳ್ತೇವೆ. ನೋಡ್ರಿ, ದೇವರ ಯೋಜನೆಗಳು ಎಷ್ಟು ಅದ್ಭುತವಾಗಿವೆ, ದೇವರ ಮಾತುಗಳು ಎಷ್ಟು ಸತ್ಯವಾಗಿವೆ ಎಂಬುದು ನಮಗೆ ಇಲ್ಲಿ ಕಂಡು ಬರ್ತದೆ. ಆತನ ಮನೋವ್ಯಥೆಯುಳ್ಳವನಾಗಿ ಇನ್ನೂ ಪ್ರಾರ್ಥಿಸುತ್ತಿರುವಾಗ ಆತನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಯ ಹಾಗಿತ್ತು ಎಂಬುದಾಗಿ ನಮಗ ಈ ಸುವಾರ್ತೆಯಲ್ಲಿ ನಮಗ ಕಂಡು ಬರ್ತದೆ. ಲೂಕನ ಸುವಾರ್ತೆಯಲ್ಲಿ ಬರುವಂತಹ ವಿಚಾರ ಬೇರೆ ಸುವಾರ್ತೆಗಳಲ್ಲಿ ಬರುವುದಿಲ್ಲ. ಆದ ಕಾರಣ ನಾನು ಹೇಳಿದಲ್ಲ, ಇವು ಕಂಪೇರ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದ. ಇದನ್ನ ಲೂಕನ್ ಬರೆದಿದ್ದಾನೆ, ಯಾಕಂದ್ರೆ ಲೂಕ್ ವಾಸ್ ಎ ಡಾಕ್ಟರ್. ಲೂಕ್ ವಾಸ್ ಎ ಡಾಕ್ಟರ್. ಆದ ಕಾರಣ ಅವನಿಗೆ ಮೆಡಿಕಲಿ ಏನಾಗ್ತಾ ಇತ್ತು ಎಂಬುದನ್ನ ತಿಳಿಸ್ಬೇಕಾಗಿತ್ತು. ಯೇಸು ಸ್ವಾಮಿಯ ಈ ಒಂದು ಶ್ರಮೆ ಮರಣದಲ್ಲಿ ಈ ಆತನ ದೇಹದಲ್ಲಿ ಯಾವ ರೀತಿಯಾಗಿ ಪರಿಣಾಮ ಆಯ್ತು ಎಂಬುದನ್ನ ಆತನು ತೋರಿಸುವುದಕ್ಕಾಗಿ ಈ ಒಂದು ವಿಷಯವನ್ನ ಬರೆದಿದ್ದಾನೆ ಅಂತೇಳಿ ನಾವು ಹೇಳ್ಬೋದು. ಆದ ಕಾರಣ ಅವನು ಏನ್ ಹೇಳ್ತಾನೆ ಅಂತಂದ್ರೆ, ಈ ಒಂದು ಸ್ಥಿತಿ ಯಾವಾಗ ಉಂಟಾಗ್ತದೆ?
ಬೆವರು ರಕ್ತದಂತೆ ಬೀಳ್ತಾ ಇತ್ತು ಅಂತ ಹೇಳಿ ಹೇಳುವಾಗ, ಇಂಥ ಒಂದು ಸ್ಥಿತಿಗೆ ಮೆಡಿಕಲ್ ಟರ್ಮ್ಸ್ ಇದೆ. ಒಂದು ಮೆಡಿಕಲ್ ಅಂದ್ರೆ ವೈದ್ಯಶಾಸ್ತ್ರದಲ್ಲಿ ಅದಕ್ಕೆ ಒಂದು ಹೆಸರಿದೆ. ಅದೇನಂತಂದ್ರೆ ಹೆಮಟೋಹೈಡ್ರಾಸಿಸ್ ಅಂತ ಹೇಳಿ ಕರೀತಾರೆ. ಅದಕ್ಕೆ ಹೆಮಟೋಹೈಡ್ರಾಸಿಸ್ ಎಂಬುದಾಗಿ ಅದನ್ನು ಕರೀತಾರೆ. ಅದು ಏನಂತಂದ್ರೆ, ನಮ್ಮ ದೇಹದಲ್ಲಿರ್ತಕ್ಕಂಥ ಚಿಕ್ಕ ಚಿಕ್ಕ ರಕ್ತನಾಳಗಳು ಅವು ಬೆವರಿನ ಗ್ರಂಥಿಗಳಿಗೆ ಹತ್ಕೊಂಡು ಹೋಗ್ತಿರ್ತವೆ. ಅವು ಯೇಸು ಸ್ವಾಮಿಗೆ ಈ ಒಂದು ಮನೋವೇದನೆ ಇಷ್ಟು ಆಯ್ತಲ್ಲ, ಕ್ರೂಜಿಯ ಮರಣದ ಆ ಒಂದು ದೃಶ್ಯ, ಇಡೀ ಲೋಕದ ಪಾಪದ ಶಿಕ್ಷೆಯನ್ನು ಹೊತ್ತು ತೀರಿಸಬೇಕಾದಂತಹ ದೃಶ್ಯ, ಇಡೀ ಲೋಕದ ಪಾಪಕ್ಕೆ ಬರಬೇಕಾದಂತಹ ಶಿಕ್ಷೆಯನ್ನ ಹೊತ್ತು ತೀರಿಸಬೇಕಾದಂತಹ ಒಂದು ದೊಡ್ಡ ಒಂದು ವಿಷಯ ಯೇಸು ಸ್ವಾಮಿ ಮೂಲಕ ಬಂದಾಗ, ಆತನು ಮನೋವ್ಯಥೆಯುಳ್ಳವನಾದನು, ಮನಗುಂದಿದವನಾದನು ಮತ್ತು ಬಹಳಷ್ಟು ಒತ್ತಡಕ್ಕೆ, ಮಾನಸಿಕ ಒತ್ತಡಕ್ಕೆ ಒಳಗಾದನು. ಬಹಳ ಹೆಚ್ಚಾಯ್ತು ಒತ್ತಡ. ಆಗ ಏನಾಗ್ತದೆ ಅಂತಂದ್ರೆ, ಈ ರಕ್ತನಾಳಗಳೇನಾಗ್ತವಂದ್ರೆ ಬರ್ಸ್ಟ್ ಆಗ್ತವಂತ. ಬರ್ಸ್ಟ್ ಆದಾಗ ಆ ರಕ್ತ, ಸಣ್ಣ ರಕ್ತದ ನಾಳಗಳಲ್ಲಿ ಹರಿತಕ್ಕಂಥ ರಕ್ತ, ಇಟ್ ಮಿಕ್ಸಸ್ ವಿತ್ ದ ಸ್ವೆಟ್ ಲ್ಯಾಂಡ್ಸ್. ಬೆವರಿನ ಗ್ರಂಥಿಗಳಿಗೆ ಅವು 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 ಮಿಕ್ಸ್ ಆಗುವಾಗ ಬೆವರು ಏನಾಗ್ತದಂತ, ರಕ್ತದ ಹನಿಯೋಪಾದಿಯಲ್ಲಿ ಹೊರಗೆ ಬರ್ಲಿಕ್ಕೆ ಶುರು ಆಗ್ತದೆ ದೇಹದಿಂದ. ನೋಡ್ರಿ, ಡಾಕ್ಟರ್ ಲೂಕ್ ಕೊಟ್ಟಂತ ಎಕ್ಸ್ಪ್ಲನೇಷನ್ ಎಷ್ಟು ಸುಂದರವಾಗಿದೆ ಅಂತ ಹೇಳಿ ನಮಗ ಇಲ್ಲಿ ಕಂಡು ಬರ್ತದೆ. ಆದ ಕಾರಣ ದೇವರ ವಾಕ್ಯ ಜೀವವುಳ್ಳಂತ ವಾಕ್ಯ ಎಂಬುದನ್ನ ನಾವು ಯಾವಾಗಲೂ ಆನಂದಿಸೋಣ. ಅದರಲ್ಲಿ ಇರ್ತಕ್ಕಂಥ ಅಂಶಗಳನ್ನ ತಿಳ್ಕೊಂಡು ನಾವು ದೇವರಿಗೆ ಸ್ತೋತ್ರ ಹೇಳೋಣ. ಸಮಯ ಆಗಿದೆ, ಆದ ಕಾರಣ ಜಸ್ಟ್ ಒಂದು ವಿಷಯ ಹೇಳಿ ನಾನು ಮುಗಿಸ್ತೇನೆ. ಆಮೇಲೆ ಆತನು ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಾನೆ. ಇದೆ ನೋಡ್ರಲ್ಲಿ ಲೂಕನ ಸುವಾರ್ತೆಯಲ್ಲಿ ಬರ್ತಕ್ಕಂಥ 44ನೇ ವಚನದಲ್ಲಿ. ಆಮೇಲೆ ಆತನು ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಾನೆ. 45-46ರಲ್ಲಿ, ಎದ್ದು ನೀವು ನಿದ್ರೆ ಮಾಡುವುದೇನು, ಹೇಳಿರಿ, ಶೋಧನೆಗೊಳಗಾಗದಂತೆ ಪ್ರಾರ್ಥಿಸಿರಿ. ಯೇಸು ಸ್ವಾಮಿಯ ಹೃದಯ ಎಷ್ಟು ಕನಿಕರವುಳ್ಳದ್ದಾಗಿತ್ತು ಅಂತ ಹೇಳಿ ನಮಗೆ ಇಲ್ಲಿ ಕಂಡು ಬರ್ತದೆ. ಅದು ಕೊನೆಯ ವಿಚಾರವನ್ನು ನಾನು ಹೇಳಿ ಮುಗಿಸ್ತೇನೆ. ಗೆತ್ಸೆಮನೆ ತೋಟದಲ್ಲಿ ಆದಂತಹ ಈ ಸನ್ನಿವೇಶಗಳಲ್ಲಿ ಕೊನೆಯ ಒಂದು ಇದಕ್ಕೆ ಬರುವಾಗ, ಲೂಕನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ತನ್ನ ಪ್ರಾರ್ಥನೆಯನ್ನ 3 ಸಾರಿ ಮಾಡಿ, ತನ್ನ ಒಪ್ಪಿಗೆಯನ್ನ, ತನ್ನ ದೃಢ ನಿರ್ಧಾರವನ್ನ ಅಲ್ಲಿ ಪ್ರಾರ್ಥನೆ ಮೂಲಕವಾಗಿ ಜಯವನ್ನ ಕಂಡುಕೊಂಡ ಮೇಲೆ, ಈಗ ಆತನ ಶಿಷ್ಯರ ಬಳಿಗೆ ಬಂದು ನೋಡುವಾಗ ಅವ್ರು ಇನ್ನೂ ಮಲ್ಕೊಂಡಿರ್ತಾರೆ. ಯೇಸು ಸ್ವಾಮಿ ಆಸಕ್ತಿಯಿಂದ ಪ್ರಾರ್ಥಿಸಿ ತಿರುಗಿ ಬರುವಾಗ ಅವ್ರು ಇನ್ನೂ ನಿದ್ರೆ ಮಾಡ್ತಿರ್ತಾರೆ. ಅವಾಗ ಯೇಸು ಸ್ವಾಮಿ ಅವ್ರಿಗೆ ಹೇಳ್ತಾನೆ, ನಿದ್ರೆ ಮಾಡುವುದೇನು ಇನ್ನು ನೀವು, ಹೇಳ್ರಿ, ಶೋಧನೆಗೊಳಗಾಗದಂತೆ ಪ್ರಾರ್ಥಿಸ್ರಿ ಅಂತ ಹೇಳಿ ಯೇಸು ಸ್ವಾಮಿ ಅವರಿಗೆ ಹೇಳುವುದನ್ನು ನಾವು ನೋಡುವಾಗ, ಆತನು ಅವರ ಬಗ್ಗೆ ಎಷ್ಟು ಕಳಕಳಿಯುಳ್ಳವನಾಗಿದ್ದನು, ಎಷ್ಟು ಹೃದಯದಲ್ಲಿ ಆತನು ಕನಿಕರ ಉಳ್ಳವನಾಗಿದ್ದನು. ಅವರನ್ನ ಆತನು ಬೆದರಿಸ್ಲಿಲ್ಲ, ಅಥವಾ ಅವರನ್ನು ಬೈಲಿಲ್ಲ, ಅಥವಾ ಅವರ ಮೇಲೆ ಸಿಟ್ಟುಕೊಳ್ಳಿಲ್ಲ. ಏನ್ಪಾ ನಿಮ್ಗೆ ಎಷ್ಟ್ ಸಲ ಹೇಳ್ಬೇಕು, ನಿಮ್ಗೆ ಅರ್ಥ ಆಗೋದಿಲ್ಲ ಏನು ಅಂತ ಹೇಳಿ ಏನೂ ಅಲ್ಲಿ ಹೇಳುದಿಲ್ಲ. ಆದ್ರೆ ಆತನ ಏನ್ ಹೇಳ್ತಾ ಇದ್ದಾನ ಅಂತಂದ್ರೆ, ಎದ್ದು ನೀವು ನಿದ್ರೆ ಮಾಡೋದೇನು, ಹೇಳ್ರಿ, ಶೋಧನೆಗೊಳಗಾಗದಂತೆ ಪ್ರಾರ್ಥಿಸ್ರಿ ಎಂಬುದಾಗಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳುವಾಗ ಅವರನ್ನ ಕನಿಕರಿಸ್ತಾನೆ, ಅವರನ್ನ ಉತ್ತೇಜಿಸ್ತಾನೆ. ಎನ್ಕರೇಜಸ್ ದೆಮ್. ಪ್ರಾರ್ಥನೆ ಮಾಡುವುದಕ್ಕಾಗಿ ಅವರನ್ನ ಉತ್ತೇಜಿಸ್ತಾನೆ ಎಂಬುದಾಗಿ ನಮಗ ಇಲ್ಲಿ ಕಂಡು ಬರುವಂತಹ ಒಂದು ಸತ್ಯ ಸಂಗತಿ. ಯೇಸು ಸ್ವಾಮಿ ಎಷ್ಟು ಅದ್ಭುತನಾಗಿದ್ದ ಅಂತ ಹೇಳಿ ಇದರಿಂದ ನಾವು ಕಾಣ್ತೇವೆ. ಆತನು ಇಂಥ ಒಂದು ಮನೋವ್ಯಥೆಯಲ್ಲಿ ಮನಗುಂದಿದವನಾಗಿದ್ರು, ಬಹಳಷ್ಟು ದುಃಖಕ್ಕೆ ಒಳಗಾದವನಾಗಿದ್ರು ಕೂಡ, ಇಲ್ಲಿ ಆತನ ತನ್ನ ಶಿಷ್ಯರ ಬಗ್ಗೆ ಅವನಲ್ಲಿರ್ತಕ್ಕಂಥ ಪ್ರೀತಿ, ಕರುಣೆ, ಕನಿಕರಗಳು ಎಷ್ಟು ನಮಗೆ ಎದ್ದು ಕಾಣ್ತವೆ. ಆದ ಕಾರಣ ಆ ಪ್ರೀತಿ, ಕನಿಕರ, ಕರುಣೆಗಳನ್ನ ನಮ್ಮ ಸಲುವಾಗಿಯೂ ಸಹ ಆತನು ಇಟ್ಟಿದ್ದಾನೆ. ಆದ ಕಾರಣ ಅದನ್ನ ಅನುಭವಿಸೋಣ, ಆತನ ಬಳಿಗೆ ಬರೋಣ. ಆತನ ಕನಿಕರವನ್ನ, ಆತನ ದಯೆಯನ್ನ, ಆತನ ಕೃಪೆಯನ್ನ, ಆತನ ಪ್ರೀತಿಯನ್ನ ನಾವು ಹೆಚ್ಚೆಚ್ಚಾಗಿ ಅನುಭವಿಸೋಣ. ಶಿಷ್ಯರನ್ನ ಎಬ್ಬಿಸಿ ಉತ್ತೇಜಿಸಿದ ನಮ್ಮನ್ನು ಸಹ ಆತನು ಮಾಡ್ತಾನೆ. ಗೆತ್ಸೆಮನೆ ತೋಟದಲ್ಲಿ ಮನುಷ್ಯರಿಗಾಗಿ ದೇವರ ರಕ್ಷಣೆಯ ಯೋಜನೆಗೆ ಅನುಸಾರವಾಗಿ ಎಲ್ಲಾ ಪಾಪದ ಶಿಕ್ಷೆಯನ್ನು ಹೊತ್ತುಕೊಳ್ಳಲು ಯೇಸು ಸ್ವಾಮಿ ಸಿದ್ಧನಾಗಿದ್ದನು ಎಂಬುದಾಗಿ ನಮಗ ಇಲ್ಲಿ ಕಂಡು ಬರ್ತದೆ. ಕೊನೆಯದಾಗಿ ಆತನು ಪರಿಪೂರ್ಣ ಮನುಷ್ಯನಾಗಿದ್ದ, ಅಷ್ಟೇ ಅಲ್ಲದೆ ಪೂರ್ಣ ವಿಧೇಯನಾಗಿ ಇಲ್ಲಿ ನಮಗ ಕಂಡು ಬರ್ತಾನೆ. ಪರಿಪೂರ್ಣನಾದ ಮನುಷ್ಯನಾಗಿದ್ದ, ಅದೇ ರೀತಿಯಾಗಿ ಪೂರ್ಣ ವಿಧೇಯತ್ವವನ್ನ
ದೇವರ ಚಿತ್ತಕ್ಕೆ ಆತನು ಒಳಪಟ್ಟಿದ್ದ ಎಂಬುದಾಗಿ ನಮಗೆ ಇಲ್ಲಿ ಕಂಡು ಬರ್ತದೆ. ಈ ರೀತಿಯಾಗಿ ಗೆತ್ಸೆಮನೆ ತೋಟದಲ್ಲಿ ಯೇಸು ಸ್ವಾಮಿಯವರ ಬಗ್ಗೆ ಅನೇಕ ವಿಷಯಗಳನ್ನ ನಾವು ಇವತ್ತು ಕಂಡುಕೊಂಡಿದ್ದೇವೆ. ಆದ ಕಾರಣ ನಾವು ಅವುಗಳನ್ನ ತಿಳ್ಕೊಂಡು ಅವುಗಳನ್ನ ಧ್ಯಾನಿಸುತ್ತಾ ಅವುಗಳಲ್ಲಿರ್ತಕ್ಕಂಥ ಅರ್ಥಪೂರ್ಣವಾದಂತ ವಿಷಯಗಳನ್ನ ಆನಂದಿಸುತ್ತಾ ನಮ್ಮ ಕ್ರಿಸ್ತಿ ಜೀವನದಲ್ಲಿ ಅವುಗಳನ್ನ ನಾವು ಹೊಂದಿ ಅವುಗಳನ್ನ ಅವುಗಳ ಮೂಲಕವಾಗಿ ಹೆಚ್ಚಾದಂತ ಉತ್ತೇಜನ ಹೊಂದಿ ಆತನ ಮಹಿಮೆಗಾಗಿ, ಆತನ ಸಾಕ್ಷಿಗಾಗಿ, ಆತನ ಸೇವೆಗಾಗಿ ನಾವು ಯಾವಾಗಲೂ ಸಿದ್ಧರಾಗಿ ಮುಂದೆ ಹೋಗುವುದಕ್ಕೆ ದೇವರು ತನ್ನ ವಿಶೇಷವಾದ ಸಹಾಯ ಮಾಡಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.